ಓಂ ಶಾಂತಿ. ನಾನಾತ್ಮ ಭೃಕುಟಿ ಸಿಂಹಾಸನದಲ್ಲಿರುವ ಬಿಂದು ಸ್ವರೂಪ ಆತ್ಮ ಅನಾದಿ ಪರಮಧಾಮ ನಿವಾಸಿ ಆತ್ಮ ನಾನು. ಸರ್ವಶ್ರೇಷ್ಠ ಆತ್ಮ ನಾನಾತ್ಮ ಸರ್ವಶ್ರೇಷ್ಠ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ್. ಮುರಳಿ ದಿನಾಂಕ 28/9/21. मीठे बच्चे, बाप आए हैं तुम्हें पुजारी से पूज्य बनाने, पूज्य से पुजारी और पुजारी से पूज्य बनने की पूरी कहानी तुम बच्चे जानते हो. ಬಾಬಾ ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಬಾಬಾ ಬಂದಿರೋದೇ ಮಕ್ಕಳಿಗೆ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡಲಿಕ್ಕೆ. ಪೂಜಾರಿಯಿಂದ ಪೂಜ್ಯರಾಗೋದು, ಪೂಜ್ಯರು ಪೂಜಾರಿಗಳಾಗೋದು, ಈ ಕಥೆ ಮಕ್ಕಳಿಗೆ ಗೊತ್ತು ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, कौन सी बात दुनिया वालों के लिए असंभव लगती है और तुम सहज उसे अपने जीवन में धारण करते हो. ಯಾವ ಒಂದು ಮಾತು ಜಗತ್ತಿನವರು ಅಸಂಭವ ಎಂದು ಭಾವಿಸಿದ್ದನ್ನು ಬಾಬನ ಮಕ್ಕಳು ಸಹಜವಾಗಿ ಜೀವನದಲ್ಲಿ ಅದನ್ನು ಧಾರಣೆ ಮಾಡುತ್ತಾರೆ. ಅದು ಯಾವುದು? उत्तर, दुनिया वाले समझते हैं कि गृहस्थ त्यौहार में रहते पवित्र रहना ये तो बिल्कुल असंभव है और तुम सहज धारण कर लेते, क्योंकि जानते हो इससे स्वर्ग की बादशाही मिलती है, तो ये बहुत सस्ता सौदा हुआ ना. ಜಗತ್ತಿನವರು ತಿಳ್ಕೊಂಡಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಪವಿತ್ರರಾಗಿರುವುದು ಬಿಲ್ಕುಲ್ ಅಸಂಭವ ಎಂದು. ಆದರೆ ಬಾಬನ ಮಕ್ಕಳು ಈ ನಿಯಮವನ್ನು, ಈ ಶ್ರೀಮತವನ್ನು ಸಹಜವಾಗಿ ಧಾರಣೆ ಮಾಡ್ತಾರೆ. ಯಾಕೆ ಅಂದರೆ ಮಕ್ಕಳಿಗೆ ಗೊತ್ತಿದೆ ಈ ಶ್ರೀಮತದ, ಈ ನಿಯಮದ ಪಾಲನೆಯಿಂದ ಸ್ವರ್ಗದ ರಾಜ್ಯ ಭಾಗ್ಯ ಮಕ್ಕಳಿಗೆ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ. ಇಷ್ಟು ಸುಲಭವಾಗಿ ಭಾಗ್ಯ ಪ್ರಾಪ್ತಿ ಆಗುತ್ತೆ ಅಂದರೆ ಇಷ್ಟು ಸುಲಭವಾದಂತಹ ವ್ಯಾಪಾರದ ಖರೀದಿಯನ್ನು ಪರಮಾತ್ಮನಿಂದ ಯಾಕೆ ಮಾಡಿಕೊಳ್ಬಾರ್ದು? ಗೀತೆ, ಯಹ ಕೋನ್ ಆಜ್ ಆಯಾ ಸವೇರೆ. ಇಂದು ಯಾರು ಬಂದರೂ ಬೆಳಗ್ಗೆ ಬೆಳಗ್ಗೆ ಮನೆಯ ಬಾಗಿಲಲ್ಲಿ. ಓಂ ಶಾಂತಿ. अंधियार और सवेरा दुनिया के लिए बिल्कुल अलग है. ये तो कॉमन है, तुम बच्चों का सवेरा अनकॉमन है. दुनिया को पता नहीं अंधियार और सवेरा किसको कहा जाता है. ಬಾಬಾ ತಿಳಿಸ್ತಿದ್ದಾರೆ, ಬೆಳಕು ಮತ್ತು ಕತ್ತಲು ಈ ಜಗತ್ತಿನವರ ವಿಚಾರ ಬಿಲ್ಕುಲ್ ಬೇರೆಯೇ ಇದೆ. ಬಾಬಾ ನಮಗೆ ಇದನ್ನು ಜಗತ್ತಿನವರು ಕಾಮನ್ ಅಂತ ತಿಳ್ಕೊಂಡಿದ್ದಾರೆ. ಬೆಳಗಾಗ್ತದೆ, ಕತ್ತಲಾಗ್ತದೆ. ಆದರೆ ಮಕ್ಕಳಿಗೆ ಬೆಳಗಾಗ್ತಾ ಇದೆ ಅಂದರೆ ಇದು ಅನ್ಕಾಮನ್ ಆಗಿದೆ, ಅಸಾಮಾನ್ಯವಾದ ಸಮಯ. ಯಾಕೆಂದರೆ ಜಗತ್ತಿನವರು ಇದು ಘೋರ ಅಂಧಕಾರದಲ್ಲಿದ್ದರಿಂದ ಬೆಳಗಾಗ್ತಾ ಇರುವ ಮಹತ್ವತೆಯೇ जगत्तिनवरिगे गोत्तिल्ल। वास्तव में अंधियार और सवेरा कल्प में
कल्प की इस पुरुषोत्तम संगम पर होता है, अभी अज्ञान अंधेरा पूरा होता है. ವಾಸ್ತವಿಕವಾಗಿ ಇದು ಬಾಬಾ ಹೇಳ್ತಾರೆ, ಕತ್ತಲು ಅಂದ್ರೇ ಕಲ್ಪದ ಒಂದು ಸಂಗಮದ ಸಮಯ. ಸಂಗಮಿಗ ಇದು ನಡೀತಾ ಇದೆ. ಕತ್ತಲು ಹೋಗಿ ಬೆಳಕಾಗುವ ಸಮಯ, ಅಜ್ಞಾನದ ಅಂಧಕಾರ ದೂರ ಆಗುವ ಸಮಯ ಇದಾಗಿದೆ. गाते भी है ज्ञान सूर्य प्रकट, यह सूर्य तो रोशनी देने वाला है. यह है ज्ञान सूर्य के बात. भक्ति को अंधियारा, ज्ञान को रोशनी कहा जाता है. ಬಾಬಾ ಹೇಳ್ತಾರೆ, ಮಹಿಮೆ ಸಹ ಇದೆ. ಜ್ಞಾನ ಸೂರ್ಯನ ಉದಯವಾದಾಗ ಅಜ್ಞಾನದ ಅಂಧಕಾರದ ಕತ್ತಲು ಓಡಿ ಹೋಗಿತು ಅಂತ. ಈಗ ಜ್ಞಾನ ಸೂರ್ಯನ ಮಾತಿದಾಗಿದೆ. ಈಗ ನಾವು ಸ್ಥೂಲ ಪ್ರಕೃತಿಯಲ್ಲಿರೋ ಸೂರ್ಯನ ಮಾತಲ್ಲ. ಹೀಗೆ ಭಕ್ತಿಯ ಅಂಧಕಾರವನ್ನು ಜ್ಞಾನ ಸೂರ್ಯನ ಬೆಳಕಿನಿಂದ ಸಮಾಪ್ತಿ ಆಗ್ತಾ ಇದೆ. अभी तुम बच्चे जानते हो सवेरा हो रहा है, भक्ति मार्ग का अंधियारा पूरा हो जाता है. भक्ति को अज्ञान कहा जाता है क्योंकि जिसकी भक्ति करते हैं उनका ज्ञान कुछ भी नहीं है. ಹೀಗೆ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನಿಮಗೆ ಗೊತ್ತಿದೆ, ಈಗ ಬೆಳಕಾಗ್ತಾ ಇದೆ ಅಂದರೆ ಸತ್ಯುಗ ಬರ್ತಾ ಇದೆ. ಭಕ್ತಿ ಮಾರ್ಗ ಅಂದ್ರೇ ಕತ್ತಲು ಅಂಧಕಾರದ ಮಾರ್ಗ ಆಗಿದೆ. ಭಕ್ತಿಗೆ ಅಜ್ಞಾನ ಎಂದು ಕರೆಯಲಾಗುತ್ತದೆ. ಯಾಕೆಂದರೆ ಭಕ್ತಿ ಬಾಬಾ ಹೇಳ್ತಿದ್ದಾರೆ ಮಾಡ್ತಾ ಬಂದಿದ್ದೇವೆ, ಈಗ ಅದರ ಫಲ ನಮಗೀಗ ಜ್ಞಾನ ಸಿಕ್ಕಿದೆ. ಆದರೆ ಭಕ್ತಿಯಲ್ಲಿ ಜ್ಞಾನ ಸ್ವಲ್ಪನೂ ಇಲ್ಲ ಅಂತಾರೆ ಬಾಬಾ. वेस्ट ऑफ टाइम होता है, गुड़ियों का पूजा होते रहती है. आधा कल्प से गुड़ियों की पूजा होती है. पूजा जिसको करते हैं उनका पूरा ज्ञान भी चाहिए. ಹೀಗೆ ಭಕ್ತಿ ಮಾರ್ಗದಲ್ಲಿ ವೇಸ್ಟ್ ಆಫ್ ಟೈಮ್ ಅಂತಾರೆ ಬಾಬಾ. ಯಾಕೆಂದರೆ ಆ ಮೂರ್ತಿಗಳು ಅಂದರೆ ಆ ಗೊಂಬೆಗಳ ಪೂಜೆ ಅಂತ ಬಾಬಾ ಹೇಳ್ತಾರೆ. ಯಾಕೆಂದರೆ ಅರ್ಧ ಕಲ್ಪದಿಂದ ಈ ಮೂರ್ತಿಗಳ ಪೂಜೆಯನ್ನು ನಾವು ಮಾಡ್ತಾ ಇದರ ಹಿಂದೆ ನಮ್ಮ ಸಮಯ, ಹಣ, ಶಕ್ತಿ ಎಲ್ಲ ಖರ್ಚು ಮಾಡ್ತಾ ಬಂದಿದ್ದೇವೆ. ಏನು ಯಾವ ದೇವರನ್ನು ದೇವಿಯನ್ನು ಪೂಜಿಸ್ತೇವೆ ಆ ದೇವರ ಪೂರ್ಣ ಚರಿತ್ರೆ ಭಕ್ತರಿಗೆ ಗೊತ್ತೇ ಇರೋದಿಲ್ಲ. ಹೀಗೆ ದೇವಿ ದೇವತೆಗಳ ಮನೆತನ ಏನು, ಅವ್ರಿಗೆ ಹೇಗೆ ದೇವಿ ದೇವತೆಗಳ ಜನ್ಮ ಸಿಕ್ಕಿತ್ತು, ಇದು ಯಾವುದು ಸಹ ಭಕ್ತಿಯಲ್ಲಿ ಗೊತ್ತಿರಲ್ಲ. वही पूज्य फिर वही पुजारी बनते हैं. पूज्य से पुजारी, पुजारी से पूज्य बनने की कितनी लंबी चौड़ी कहानी है. मनुष्य तो पूज्य पुजारी का अर्थ भी नहीं समझते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪೂಜ್ಯರಿಂದ ಪೂಜಾರಿಗಳು, ಪೂಜಾರಿಗಳಿಂದ ಪೂಜ್ಯರಾಗುವಂತಹ ಇಷ್ಟು ಉದ್ದಗಲದ ಕಥೆ ಮಕ್ಕಳೇ ನಿಮಗೆ ಮಾತ್ರ ಗೊತ್ತು. ಮನುಷ್ಯರು ಪೂಜ್ಯರು ಹೇಗಾಗ್ತೇವೆ, ಪೂಜಾರಿ ಹೇಗಾಗ್ತಿದ್ರ ಅರ್ಥ ಕೂಡ ಗೊತ್ತಿಲ್ಲ ಅಂತಾರೆ ಬಾಬಾ. परम पिता परमात्मा आते हैं संगम पर, जबकि अंधियारा पूरा होता है सवेरा बनाने आते हैं. ಹೀಗೆ ಪರಂಪಿತ ಪರಮಾತ್ಮ ಸಂಗಮ ಯುಗದಲ್ಲಿ ಬರ್ತಾರೆ. ಯಾವಾಗ ಕತ್ತಲು ಆವರಿಸಿಕೊಂಡಿರ್ತದೆ, ಆ ಕತ್ತಲು ಪರಿಪೂರ್ಣ ಸಂಪೂರ್ಣ ಕತ್ತಲಲ್ಲಿದ್ದಾಗ ಬೆಳಕು ಕೊಡಲಿಕ್ಕಾಗಿ ಜ್ಞಾನ ಸೂರ್ಯನ ಪ್ರಕಟವಾಗುತ್ತದೆ. परंतु उन्होंने कल्प के संगम युग के बदले युगे युगे लिख दिया है. जब 4 युग पूरे होते हैं तो पुरानी दुनिया पूरी हो, फिर नई दुनिया शुरू होती है. ಆದರೆ ಶಾಸ್ತ್ರಕಾರರು ಬಾಬಾ ತಿಳಿಸ್ತಿದ್ದಾರೆ, ಒಂದು ಕಲ್ಪ ಅಂತ ಏನು ಹೇಳಲಾಗುತ್ತೆ ಅದನ್ನು ಅವ್ರು ಏನು ಮಾಡಿದರು, ಯುಗೆ ಯುಗೆ ಅಂತ ಪರಮಾತ್ಮ ಯುಗ ಯುಗದಲ್ಲಿ ಅವತರಣೆ ಆಗ್ತಾರೆ ಅಂತ ಯುಗೆ ಯುಗೆ ಅನ್ನುವಂಥ ಶಬ್ದ ಹಾಕಿದ್ದಾರೆ. जब 4 युग पूरे होते हैं तो पुरानी दुनिया पूरी हो, फिर नई दुनिया शुरू होती है, तो इसको कहेंगे कल्याणकारी संगम युग. ಹೀಗೆ 4 ಯುಗಗಳು ಪೂರ್ಣ ಮುಗಿದು ಹಳೆಯದಾಗಿ ಕೊನೆಯ ಸಮಯದಲ್ಲಿರ್ತದೆ 4ನೇ ಯುಗ. ಆಗ ನವಜಗತ್ತನ್ನು ಆರಂಭಿಸಲಿಕ್ಕಾಗಿ ಶುಭಾಬಾ ಸೃಷ್ಟಿಗೆ ಅವತರಣೆಯನ್ನು ಪಡೀತಾರೆ. ಈ ಸಮಯಕ್ಕೆ ಕಲ್ಯಾಣಕಾರಿ ಸಂಗಮ ಯುಗ ಎಂದು ಕರೆಯಲಾಗ್ತದೆ. इस समय सब नरकवासी हैं. जब कोई मरता है तो कहते हैं स्वर्ग पधारा, तो जरूर नरक में था या कोई समझते नहीं कि हम नरक में हैं. ಹೀಗೆ ಬಾಬಾ ಹೇಳ್ತಾರೆ, ಕಲಿಯುಗ ಈ ಸಮಯ ಅಂದರೆ ಇದು ನರಕವಾಗಿದೆ, ನರಕವಾಸಿಗಳೆಲ್ಲರೂ ಕೂಡ. ಆದ್ದರಿಂದ ಯಾರು ಸತ್ತರೆ ಕೂಡಲೇ ಹೇಳ್ತಾರೆ ಅವರು ಸ್ವರ್ಗಕ್ಕೆ ಹೋದರು, ಸ್ವರ್ಗವಾಸಿಗಳಾದರು ಅಂದರೆ ಅವಶ್ಯ ಅವರ ನರಕದಲ್ಲಿದ್ದಾರೆ. ಈ ಎಲ್ಲ ಮಾತುಗಳು ಬಾಬಾ ಹೇಳ್ತಿದ್ದಾರೆ ನರಕದಲ್ಲಿರುವ ಮನುಷ್ಯನಿಗೆ ಮಾತುಗಳು ಅಂದರೆ ಜ್ಞಾನ ಅರ್ಥ ಆಗೋದಿಲ್ಲ.
रावण ने सबकी बुद्धि को एकदम ताला लगा दिया है, सबकी बुದ್ಧಿ ಏಕದಮ್ ಮಾರಿ ಗಯಿ ಹೇ. ಹೀಗೆ ಬಾಬಾ ಹೇಳ್ತಾರೆ, ರಾವಣ ಎಲ್ಲರ ಬುದ್ಧಿಗೆ ಬೀಗ ಹಾಕ್ಬಿಟ್ಟಿದ್ದಾನೆ. ಅಂದರೆ ಬಾಬಾ ಹೇಳ್ತಾರೆ ಎಲ್ಲರ ಬುದ್ಧಿ ಈಗ ಏಕದಮ್ ಏನಾಗಿದೆ, ಕೆಳಮಟ್ಟದ್ದು ಭ್ರಷ್ಟ ಬುದ್ಧಿ ಆಗಿದೆ. बाप समझाते भारतवासियों को बुद्धि सबसे विशाल थी, फिर जब बिल्कुल ही पत्थर बुद्धि बन जाते हैं तभी दुख पाते हैं. ड्रामा प्लान अनुसार बेसमझ बनना ही है. ಹೀಗೆ ಭಾರತವಾಸಿಗಳ ಬುದ್ಧಿ ಬಾಬಾ ಹೇಳ್ತಾ ಇದ್ದಾರೆ ಸತ್ಯುಗದಲ್ಲಿ ವಿಶಾಲವಾಗಿತ್ತು, ಬಿಲ್ಕುಲ್ ಈಗಂತೂ ನೋಡಿ ಪತ್ತರ್ ಬುದ್ಧಿ, ಕಲ್ಲು ಬುದ್ಧಿ. ಕಲ್ಲಿಗೆ ಜ್ಞಾನ ಅರ್ಥ ಆಗುತ್ತೆ, ಅದಕ್ಕೆ ನೀವು ತಲೆ ಜಜ್ಕೊಂಡು ತಿಳ್ಕೊ ಅಂತ ಹೇಳಿದ್ರು ಕೂಡ ಕಲ್ಲಿಗೆ ದಯೆ ಬರುತ್ತಾ? ಹೌದು, ನನ್ನನ್ನು ಒತ್ತಾಯ ಮಾಡ್ತಾರೆ ತಿಳ್ಕೊಳ್ಳಿಕ್ಕೆ, ಇಲ್ಲ. ಆ ರೀತಿಯಾಗಿ ಕಲಿಯುಗದ ಮನುಷ್ಯನ ಬುದ್ಧಿ ಕಲ್ಲು ಬುದ್ಧಿ. ಹೀಗಾಗಿ ಬಾಬಾ ಹೇಳ್ತಾರೆ ಕಲ್ಲು ಬುದ್ಧಿಯಿಂದಾಗಿನೇ ಈ ಮನುಷ್ಯನ ಜೀವನ ದುಃಖಿತವಾಗಿದೆ. ड्रामा प्लान अनुसार बेसमझ बनना ही है, बेसमझ बनाते ही माया. पूज्य को समझदार और पुजारी को बेसमझ कहा जाता है. ಡ್ರಾಮಾ ಪ್ಲಾನ್ ಅನುಸಾರವಾಗಿ ಬಾಬಾ ಹೇಳ್ತಿದ್ದಾರೆ ಮನುಷ್ಯರು ಹೀಗೆ ತಿಳುವಳಿಕೆಹೀನರು ಬುದ್ಧಿಹೀನರು ಆಗ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ ಬುದ್ಧಿಹೀನರನ್ನಾಗಿ ಮಾಡೋದು ಮಾಯೆ, ಪಂಚವಿಕಾರ, ದೇಹಾಭಿಮಾನ. ಪೂಜ್ಯರನ್ನಾಗಿ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡೋದು ಬಾಬಾ ಹೇಳ್ತಿದ್ದಾರೆ ಇಲ್ಲಿ ಶಿವಬಾಬಾ ಮಾಡ್ತಾರೆ. ಹೀಗೆ ಪೂಜ್ಯರು ಹೇಗಾಗ್ತಾರೆ, ಪೂಜಾರಿ ಹೇಗಾಗ್ತಾರೆ, ಇದು ಮಕ್ಕಳಿಗೆ ಈಗ ಅರ್ಥ ಆಗಿದೆ. कहते भी हम नीच पापी परंतु समझदार कब थे यह पता नहीं पड़ता. रावण रूपी माया बिल्कुल ही पत्थर बुद्धि बना देती है. ಹೀಗೆ ದೇವತೆಗಳ ಮುಂದೆ ಹೋದಾಗ ನಾವು ಪಾಪಿಗಳು ನೀಚರು ಅಂತ ತಮ್ಮ ಕೆನ್ನೆಗೆ ಪೆಟ್ಟು ಹಾಕಿಕೊಂಡು ಅಲ್ಲಿ ಕ್ಷಮೆ ಬೇಡ್ತಿರ್ತಾರೆ. ಆದರೆ ಬಾಬಾ ಹೇಳ್ತಾರೆ ತಿಳುವಳಿಕೆ ಉಳ್ಳವರು ಅಥವಾ ಬುದ್ಧಿಶಾಲಿಗಳಾಗಿ ಯಾವ ಜನ್ಮದಲ್ಲಿದ್ರಿ, ಯಾವ ಕಾಲದಲ್ಲಿದ್ರಿ ಇದನ್ನು ಗೊತ್ತಿಲ್ಲ. ರಾವಣ ಎಂಬ ಮಾಯೆ ಮನುಷ್ಯನನ್ನ ಬಿಲ್ಕುಲ್ ಕಲ್ಲು ಬುದ್ಧಿಯವರನ್ನಾಗಿ ಮಾಡಿಬಿಟ್ಟಿದೆ. अभी तुमको समझ आई है कि हम ही पूज्यते फिर पुजारी बने. अभी तुम बच्चों को खुशी होती है, बहुत दिनों से चिल्लाते आए हैं कि हमको शांति मिले अथवा जनन मरण से छूट जाए. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳಿಗೆ ಈಗ ಗೊತ್ತಾಗಿದೆ ನಾವು ಪೂಜ್ಯರು ಪೂಜಾರಿಗಳು ಹೇಗಾಗಿದ್ದೇವೆ. ಈಗ ಮಕ್ಕಳಿಗೆ ತುಂಬ ಖುಷಿ ಇರಬೇಕು, ತುಂಬ ಜನ್ಮಗಳಿಂದ ಪರಮಾತ್ಮನಿಗೆ ನಾವು ಕರಿತಾ ಬಂದಿದ್ದೆವು ಶಾಂತಿ ಕೊಡು ಅಂತ, ಅಥವಾ ಈ ಜನನ ಮರಣ ಚಕ್ರದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತ. लेकिन इस माया की जंजीरों से मुक्ति हो जाए यह ज्ञान भी किसी के बुद्धि में नहीं. तुम जानते हो सीढ़ी उतरते आते हैं. ಆದರೆ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಮಾಯೆಯ ಬಲೆಯೊಳಗಿದ್ದಾರೆ, ಈ ಮಾಯೆಯ ಬಲೆಯಿಂದ ಮುಕ್ತಗೊಳಿಸುವಂತ ಬೇಡ್ತಾ ಬಂದಿದ್ದಾರೆ. ಏಕೆಂದರೆ ಬಾಬಾ ಹೇಳ್ತಾರೆ ಜ್ಞಾನ ಅಂತೂ ಕಲಿಯುಗದಲ್ಲಿ ಮನುಷ್ಯನಿಗೆ ಯಾರಿಗೂ ಇಲ್ಲ. ಈಗ ನಿಮಗೆ ಗೊತ್ತಾಗಿದೆ ಏಣಿಯನ್ನು ನಾವು ಹೇಗೆ ಎಳಿತಾ ಬಂದಿದ್ದೇವೆ, ಹೇಗೆ ಏರ್ತೇವೆ. सत्युग में तो फिर भी धीरे धीरे उतरते हैं, टाइम लगता है. सुख की सीढ़ी उतरने में टाइम लगता है. ಹೀಗೆ ನಾವು ಆತ್ಮ ಈಗ ಪವಿತ್ರರಾಗಿ ಪರಂಧಾಮಕ್ಕೆ ಹೋದ್ಮೇಲೆ ಮರಳಿ ನಾವು ಸತ್ಯುಗಕ್ಕೆ ಪಾತ್ರಧಾರಿಯಾಗಿ ಬರ್ತೇವೆ. ಅಲ್ಲಿಂದ ಆತ್ಮ ನಾವು ನಿಧಾನವಾಗಿ ಕೆಳಗಿಳಿತಾ ಬರ್ತೇವೆ. ಯಾಕೆಂದರೆ ಸುಖ ಅಷ್ಟು ಬೇಗ ಮುಗಿಯಲ್ಲ, ಸ್ವಲ್ಪ ಒಂದೊಂದೇ ಜನ್ಮ ಪಡಿತಾ ಕೆಳಗಿಳಿತಾ ಬರ್ತೇವೆ, ಅದು ಸಮಯ ತಗೊಳ್ತದೆ. दुख की सीढ़ी जल्दी जल्दी उतरते सत्युग त्रेता में 21 जन्म, द्वापर कलिग में 63 जन्म, आयु कम हो जाती है. ಹೀಗೆ ದುಃಖದ ಮೆಟ್ಟಲು ಬೇಗ ಬೇಗ ಇರಲಿಕ್ಕೆ ಆರಂಭ ಮಾಡ್ತೇವೆ. ಯಾಕೆ ಬೇಗ ಮೆಟ್ಟಲು ಇಳಿಯೋದಂದರೆ ಹೆಚ್ಚು ಜನ್ಮಗಳು ನಾವು ಪಡ್ಕೋತೇವೆ. ಸತ್ಯ ಹಾಗೂ ತ್ರೇತಾಯುಗದಲ್ಲಿ ಆತ್ಮ ಪವಿತ್ರ ಇದ್ದದರಿಂದ ಆಯುಷ್ಯ ಜಾಸ್ತಿ. ಸತ್ಯ ತ್ರೇತಾಯುಗ ಸೇರಿ 21 ಜನ್ಮವನ್ನು ಪಡಿತೇವೆ. ದ್ವಾಪರ ಮತ್ತು ಕಲಿಯುಗ ಸೇರಿ 63 ಜನ್ಮನ ಪಡಿತೇವೆ. ಯಾಕೆಂದರೆ ಇಲ್ಲ ಆಯುಷ್ಯ ಕಮ್ಮಿ ಆಗಿರ್ತದೆ. अभी तुम जानते हो हमारी चढ़ती कला चपटी में हो जाती है. गाते भी हैं कि जनक को सेकंड में जीवन मुक्ति मिली, परंतु जीवन मुक्ति का अर्थ समझते नहीं. ಹೀಗೆ ಬಾಬಾ ತಿಳಿಸ್ತಾರೆ ಮಕ್ಕಳೇ ನಿಮಗೆ ಗೊತ್ತಿದೆ ನಮ್ಮದು ಈಗ ಏರುವ ಸಮಯ ಅಂದರೆ ಕ್ಷಣದಲ್ಲಿ ನಾವು ಆತ್ಮ ಏರ್ಬಿಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಮಹಿಮೆ ಇದೆ.
ಜನಕರಾಜನಿಗೆ ಕ್ಷಣದಲ್ಲಿ ಸೆಕೆಂಡಲ್ಲಿ ಜೀವನ್ಮುಕ್ತಿ ಸಿಕ್ಕಿತ್ತು, ಆದರೆ ಜೀವನ್ಮುಕ್ತಿಯ ಅರ್ಥ ಯಾರಿಗೂ ಗೊತ್ತೇ ಇಲ್ಲ ಅಂತಾರೆ ಬಾಬಾ. एक जन को जीवन मुक्ति मिली वो सारी दुनिया को मिली। अभी तुम्हारी बुद्धि का ताला खुल गया है। किसी की डल बुद्धि होती है तो कहते हैं परमात्मा इनको अच्छी बुद्धि दो। ಹೀಗೆ ಜೀವನ್ ಮುಕ್ತಿ ಕೇವಲ ಜನಕರಾಜನಿಗೆ ಮಾತ್ರ ಸಿಕ್ತು, ಇಡೀ ಜಗತ್ತಿಗೆ ಸಿಕ್ಕಿತು ಅಂತ ಪ್ರಶ್ನೆ. ಈಗ ಮಕ್ಕಳ ಬುದ್ಧಿಯ ಬೀಗ ತೆರೆದಿದೆ. ಆದರೆ ಕೆಲವೊಂದು ಮಕ್ಕಳು, ಬಾಬನ ಮಕ್ಕಳಲ್ಲಿ ಕೆಲವು ಮಕ್ಕಳು ಡಲ್ ಬುದ್ಧಿ ಉಳ್ಳವರಾಗಿರ್ತಾರೆ. ಅವರಿಗೆ ಎಷ್ಟೇ ಪರಮಾತ್ಮ ಜ್ಞಾನ ಕಲಿಸಿದರೂ ಕೂಡ ಅವರಿಗೆ ಸ್ವಲ್ಪನೂ ಜ್ಞಾನ ಬುದ್ಧಿಯೊಳಗೆ ಹೋಗೋದೇ ಇಲ್ಲ, ಅಥವಾ ಜ್ಞಾನ ಸ್ವಲ್ಪ ಅರ್ಥ ಆಗಿದೆ ಅಂದ್ರೂ ಅದರ ಬಗ್ಗೆ ಸಂಶಯ ಇರ್ತದೆ, ಪ್ರಶ್ನೆಗಳಿರ್ತವೆ. ನೇರವಾಗಿ ಬಾಬನ ವಾಕ್ಯ ಅವರಿಗೆ ಅರ್ಥ ಆಗುವುದಿಲ್ಲ. ಹೀಗೂ ಇದ್ದಾರೆ. सतयुग में ऐसी कोई बात नहीं जो आत्माएं बहुत काल परमात्मा से अलग रही, उनका भी हिसाब है। बाप जब परमधाम में थे उस समय जो आत्माएं उनके साथ मुक्ति धाम में रहती है, पिछाड़ी में आती हैं, बहुत समय साथ रहती हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಇದು ಸತ್ಯುಗದ ಮಾತಲ್ಲ. ಅಂದರೆ ಆತ್ಮ ಪರಮಾತ್ಮನಿಂದ ಆಗಲಿ ಬಹು ಸಮಯವಾಗಿತ್ತು. ಆತ್ಮಕ್ಕೂ ಪರಮಾತ್ಮಂದು ಲೆಕ್ಕಾಚಾರ ಇದೆ. ಬಾಬಾ ಹೇಳ್ತಾರೆ, ಅವಾಗ ಬಾಬಾ ಪರಂಧಾಮದಿಂದ ಸಾಕಾರ ಜಗತ್ತಿಗೆ ಬರ್ತಾರೆ. ಆ ಸಮಯದಲ್ಲಿ ಆತ್ಮಗಳೆಲ್ಲರೂ ಸಹ ಬಾಬಾ ಹೇಳ್ತಿದ್ದಾರೆ ಇನ್ನು ಎಷ್ಟೋ ಮುಕ್ತಿಧಾಮದಲ್ಲಿ ಇರ್ತಾರೆ. ಅಂತ್ಯಂತ ಬಂದ ಹಾಗೆ ಇನ್ನು ಆತ್ಮಗಳು ಸಾಕಾರ ಸೃಷ್ಟಿಗೆ ಜನ್ಮ ಪಡೀಲಿಕ್ಕೆ ಬರ್ತಲೇ ಇರ್ತಾರೆ. ತುಂಬ ಸಮಯ ಮುಕ್ತಿಧಾಮದಲ್ಲಿ ಇರೋರು ಸಹ ಇದ್ದಾರೆ. हम तो थोड़ा टाइम वहाँ रहते हैं, पहले पहले हम बाप से बिछड़ते, इसलिए गाया जाता है आत्मा परमात्मा अलग रहे बहुकाल, उन्हों का ही अब मेला होता है जो बहुत समय बाप से अलग रहे हैं. ಹೀಗೆ ನಾವು ಬಾಬನ ಮಕ್ಕಳಿಗೆ, ಯಾರು ಬಾಬನ ಮಕ್ಕಳು ಪಕ್ಕಾ ಇದ್ದಾರೆ, ಅವರೇ ಮೊದಲು ಬಾಬನ ಜೊತೆಗೆ ಮನೆಗೆ ಹೋಗ್ತಾರೆ. ನಂತರ ಸಾಕಾರ ಸೃಷ್ಟಿಗೆ ಸತ್ಯುಗಕ್ಕೆ ಪಾತ್ರಧಾರಿಯಾಗಿ ಪರಂಧಾಮದಿಂದ ಕೆಳಗೆ ಅವರೇ ಮೊದಲು ಬರ್ತಾರೆ. ಹೀಗೇನಾಯ್ತು, ಇಲ್ಲಿ ಆತ್ಮ ಪರಮಾತ್ಮನಿಂದ ಅಗಲಿತು. ಮತ್ತೆ ಭೇಟಿಯಾಗೋದು ಪೂರ್ಣ ಒಂದು ಕಲ್ಪ ಮುಗಿಬೇಕು. 5000 ವರ್ಷ, 4 ಯುಗಗಳ ಮುಗಿದು 4ನೆಯ ಯುಗದ ಅಂತಿಮ ಸಮಯದಲ್ಲಿದ್ದಾಗ ಶಿವಬಾಬನ ಅವತರಣೆ ಸೃಷ್ಟಿಗಾಗುತ್ತೆ. ಆಗ ಈ ಸತ್ಯುಗದಲ್ಲಿ ಬಂದಂಥ ಪ್ರಥಮ ಬಂದ ಆತ್ಮಗಳೇ ಮೊದಲು ಬಾಬನ ಸಮ್ಮುಖದಲ್ಲಿ ಜ್ಞಾನ ಕೇಳಲಿಕ್ಕೆ, ಪರಮಾತ್ಮನ ಮಿಲನಕ್ಕೆ ಬರ್ತಾರೆ. ಇದಕ್ಕೆ ಹೇಳಲಾಗುತ್ತೆ ಅಗಲಿ ಬಹು ಸಮಯ ಏನಾಗಿತ್ತು, ಆತ್ಮಗಳ ಮತ್ತು ಪರಮಾತ್ಮನ ಮಿಲನದ ಮೇಳ ನಡೀತಾ ಇದೆ. जो वहाँ बहुत समय साथ रहते उनको नहीं मिलते. बाप कहते हैं खास तुम बच्चों को मैं पढ़ाने आता हूँ. ಆದರೆ ಯಾರು ತುಂಬ ಸಮಯ ಪರಂಧಾಮದಲ್ಲಿರ್ತಾರೆ ಅವರು ಕೊನೆಗೆ ಜನ್ಮ ಪಡ್ಕೊಂಡ್ರು, ಜೊತೆಯಲ್ಲಿ ಇದ್ರೂ ಕೂಡ ಅಲ್ಲಿ ಪರಮಾತ್ಮನ ಜೊತೆಗೆ ಇದ್ದೇವೆ ಅಂದರೆ ಆತ್ಮಕ್ಕೆ ಅನುಭವನೇ ಇಲ್ಲ. ಹೀಗೆ ಲಾಸ್ಟಿಗೆ ಜನ್ಮ ಪಡ್ಕೊಳ್ತಾರೆ. ಇಲ್ಲಿ ಕೂಡ ಸಾಕಾರ ಜಗತ್ತಿನಲ್ಲಿ ಅವರಿಗೆ ಪರಮಾತ್ಮನ ಪರಿಚಯ ಆಗೋದೇ ಇಲ್ಲ. ಅದಕ್ಕೆ ಬಾಬಾ ವಿಶೇಷವಾಗಿ ಇಲ್ಲಿ ಆತ್ಮಗಳ ತನ್ನ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಿದ್ದಾರೆ. तुम बच्चों के साथ हूँ तो सबका कल्याण होता है. अभी सबकी कयामत का समय है. अभी सब हिसाब किताब चुक्त कर चले जाएंगे. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನಿಮ್ಮ ಜೊತೆಗೆ ನಾನಿದ್ದು ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೇನೆ. ಇದು ವಿನಾಶದ ಸಮಯ, ಎಲ್ಲರದು ವಿನಾಶದ ಸಮಯ ಇದಾಗಿದೆ. ಈಗ ಈ ರೀತಿಯಾಗಿ ಪ್ರತಿಯೊಂದು ಆತ್ಮದ ತನ್ನ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಬೇಕಾಗಿದೆ. ಬಾಕಿ ತುಮ್ ರಾಜ ಭಾಗ್ಯ ಪಾಯೆಂಗೆ ಯಹ ಬಾತೆ ಕೊಯ್ ಕೆ ಬುದ್ಧಿ ಮೇ ನಹಿ ಗಾತೆ ಭಿ ಹೈ ಗಾಡ್ ಫಾದರ್ ಲಿಬ್ರೇಟರ್ ಗೈಡ್. ಆದರೆ ಬಾಬನ ಮಕ್ಕಳು ಈ ಜ್ಞಾನ ಅಭ್ಯಾಸ ಮಾಡುವುದರಿಂದ ರಾಜ್ಯ ಭಾಗ್ಯ ಮಕ್ಕಳಿಗೆ ಸಿಗ್ತದೆ. ಇವೆಲ್ಲ ಮಾತುಗಳು ಬಾಬಾ ಹೇಳ್ತಾರೆ ಎಲ್ಲರ ಬುದ್ಧಿಯಲ್ಲಿ ನಿಲ್ಲಲ್ಲ. ಮಹಿಮೆ ಇದೆ ಶಿವಬಾಬನಿಗೆ ಗಾಡ್ ಫಾದರ್, लिबरेटर, गाइड. दुख से लिबरेट कर शांति धाम में ले जाने के लिए गाइड बनते हैं. ಇಲ್ಲಿ ಶಿವಬಾಬಾ ಮುಕ್ತಿದಾತ. ಯಾವುದರಿಂದ ಮುಕ್ತ ಮಾಡ್ತಾರೆ? ದುಃಖದಿಂದ, ಪಾಪಕರ್ಮಗಳಿಂದ ಮುಕ್ತ ಮಾಡ್ತಾರೆ, ವಾಪಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಮುಕ್ತ ಮಾಡೋದಕ್ಕೆ ಲಿಬ್ರೇಟರ್ ವಾಪಸ್ ಮನೆಗೆ ಹೋಗುವಂತಹ ಮಾರ್ಗ ತೋರಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಗೈಡ್ ಬಾಬಾ ಮುಂದೆ ಇರ್ತಾರೆ, ಅವ್ರ ಹಿಂದೆ ನಾವು ಇರ್ತೇವೆ. ಹೀಗಾಗಿ ಶಿವಬಾಬನಿಗೆ ಗೈಡ್ ಅಂತ ಕರೀತಾರೆ.
ಹೀಗೆ ಬಾಬಾ ಹೇಳ್ತಾರೆ, सुखधाम के लिए गाइड नहीं बनते, आत्मा को शांति धाम में ले जाते हैं। वह है निराकारी दुनिया जहाँ आत्माएं रहती हैं, परंतु वहाँ कोई जा नहीं सकता क्योंकि पतित है, इसलिए पतित पावन बाप को पुकारते हैं। ಬಾಬಾ ತಿಳಿಸ್ತಿದ್ದಾರೆ, ಶಿವಬಾಬಾ ಸುಖಧಾಮಕ್ಕೆ ಗೈಡ್ ಅಲ್ಲ, ಇಲ್ಲಿ ಆತ್ಮಗಳಿಗೆ ಶಾಂತಿಧಾಮ ಅಂದರೆ ನಿರಾಕಾರ ಜಗತ್ತಿಗೆ ಆತ್ಮಗಳನ್ನು ಕರೆದೊಯ್ಯಲಿಕ್ಕೆ ಗೈಡ್ ಆಗಿರ್ತಾರೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ಎಲ್ಲರೂ ಕೂಡಲೇ ಹೋಗ್ಬಿಡೋದಿಲ್ಲ. ಅಲ್ಲಿಗೆ ಹೋಗ್ಬೇಕಂದ್ರೆ ಪತಿತಾತ್ಮಗಳಿಗೆ ಪರಂಧಾಮದಲ್ಲಿ ಪ್ರವೇಶ ಇಲ್ಲ. ಅದಕ್ಕೋಸ್ಕರ ಪತಿತ ಪಾವನ ತಂದೆಯನ್ನ ಕರಿತಾ ಬಂದಿದ್ದಾರೆ, ನಮ್ಮನ್ನು ಪಾವನ ಮಾಡು ಅಂತ. खास भारतवासी जब उल्टे बन जाते हैं तब बेहद बाप को ही कुत्ते बिल्ली पत्थर टिक्कर में ले जाते। वंडर है ना, अपने से भी मुझे नीचे ले जाते हैं। यह भी ड्रामा बना हुआ है, किसी का दोष नहीं है, सब ड्रामा के वश हैं. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಯಾವುದೇ ಪತಿತಾತ್ಮ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ವಿಶೇಷವಾಗಿ ಭಾರತವಾಸಿಗಳು ಯಾವಾಗ ಉಲ್ಟಾ ಆಗ್ಬಿಡ್ತಾರೆ. ಹೇಗೆ ಉಲ್ಟಾ ಆಗ್ತಾರೆ ಅಂದರೆ, ವಿಶ್ವಪಿತನನ್ನೇ ಪಶು ಪಕ್ಷಿಗಳಲ್ಲಿ, ನಾಯಿಯಲ್ಲಿ, ಬೆಕ್ಕಿನಲ್ಲಿ, ಕಣದಲ್ಲಿ, ಕಲ್ಲು ಮಣ್ಣಿನಲ್ಲಿದ್ದಾನೆ ಅಂತ ಹೀಗೆ ಪ್ರಚಾರ ಮಾಡ್ತಾ ಹೋದರು. ತುಂಬ ವಂಡರ್ಫುಲ್ ಆಗಿದೆ. ಈ ಭಕ್ತರು ಅಥವಾ ಪರಮಾತ್ಮನ ಮಕ್ಕಳು ತನಗಿಂತಲೂ ಪರಮಾತ್ಮನನ್ನು ಕನಿಷ್ಠರನ್ನಾಗಿ ಮಾಡಿಬಿಟ್ರು ಅಂತ ಹೇಳ್ತಾರೆ. ಅಂದರೆ ತಮಗಾದ್ರೆ ಇರ್ಲಿಕ್ಕೊಂದು ಮನೆನೋ ಮಹಲ್ನೋ ಇಟ್ಕೊಂಡಾರೆ, ಇದು ನನ್ನ ಮನೆ ಅಂತ. ಆದರೆ ಪರಮಾತ್ಮನಿಗೆ ಮಾತ್ರ ಏನು ಹೇಳಿಬಿಟ್ರು, ಕಣದಲ್ಲೇ ಇದ್ದಾನೆ ಅಂತ. ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಇದೇ ಪ್ರಕಾರವಾಗಿ ನನಗೆ ನಿಂದಿಸುವಂಥದ್ದು ಕೂಡ ಪಾರ್ಟ್ ಇರೋದು ಫಿಕ್ಸ್ ಇದೆ. ಡ್ರಾಮಾದಲ್ಲಿ ಈ ಪಾರ್ಟ್ ಇರೋದರಿಂದ ಈಗ ಹೇಳ್ತಾರೆ, ಯಾರದು ದೋಷ ನಾಟಕದಲ್ಲಿ ಇಲ್ಲ ಅಂತಾರೆ ಬಾಬಾ. ಈಶ್ವರಕ್ಕೆ वश नहीं है, ईश्वर से भी ड्रामा तीखा है. बाप कहते मैं भी ड्रामा अनुसार अपने समय पर आऊँगा, मेरा आना एक ही बार होता है. ಹೀಗೆ ಬಾಬಾ ಹೇಳ್ತಾರೆ, ಈಶ್ವರನ ವಶದಲ್ಲಿ ಯಾರಿಲ್ಲ, ಈಶ್ವರನೂ ಕೂಡ ಡ್ರಾಮಾದಲ್ಲಿ ಬಂಧಿತನಾಗಿದ್ದಾರೆ. ಬಾಬಾ ಹೇಳ್ತಾರೆ, ಈ ಪ್ರಕಾರವಾಗಿ ಡ್ರಾಮಾನುಸಾರವಾಗಿ ನಾನು ನನ್ನ ಸಮಯ ಬಂದಾಗ ಈ ಸೃಷ್ಟಿಗೆ ಬರುತ್ತೇನೆ. मेरा आना एक ही बार होता है. भक्ति मार्ग में मनुष्य कितने धक्के खाते हैं, तुमको बाप मिला है, बाप से चपटी में वर्षा लेना है. ಹೀಗೆ ಈಗ ಬಾಬಾ ಬಂದಿದ್ದಾರೆ. ಬಾಬಾ ಒಂದೇ ಬಾರಿ ಸೃಷ್ಟಿಗೆ ಬರ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ಪೆಟ್ಟು ತಿಂತಾ ಇದ್ದಾರೆ ಅಂದರೆ ಮೋಸ ಹೋಗ್ತಾ ಇದ್ದಾರೆ. ನಮಗೀಗ ಬಾಬಾ ಸಿಕ್ಕಿದ್ದಾರೆ. ಬಾಬಾ ಸಿಕ್ಕಿರೋದನ್ನು ಪೂರ್ಣ ಲಾಭ ಪಡ್ಕೋಬೇಕಂದ್ರೆ ಬಾಬಾ ಹೇಳ್ತಿದ್ದಾರೆ, ತಂದೆಯಿಂದ ಪರಿಪೂರ್ಣ ಭಾಗ್ಯವನ್ನು ನಾವು ರೂಪಿಸ್ಕೊಳ್ಬೇಕಾಗಿದೆ. वर्षा मिल गया फिर धक्के खाने की दरकार नहीं. भगवान खुद कहते हैं, मैं आकर वेदों शास्त्रों का सार समझाता हूँ. ನಮಗೆ ಶಿವಬಾಬನಿಂದ ಭಾಗ್ಯ ಸಿಕ್ಕಿತು ಎಂದರೆ ಮತ್ತೆ ನಾವು ಅಲ್ಲಿ ಇಲ್ಲಿ ಅಲೆದಾಡೋ ಅವಶ್ಯಕತೆ ಇಲ್ಲ. ಭಗವಂತ ಸ್ವತಃ ಬಂದಿದ್ದಾರೆ, ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ನಮಗೆ ತಿಳಿಸ್ತಿದ್ದಾರೆ. पहले सच खंड था, फिर झूठ खंड कैसे बना किसी को पता नहीं. ಮೊದಲು ಭಾರತ ಸತ್ಯ ಖಂಡವಾಗಿತ್ತು, ನಂತರ ಇದು ಸುಳ್ಳು ಖಂಡ ಆಯಿತು. ಹೇಗಿದು ಸುಳ್ಳು ಖಂಡ ಅಸತ್ಯ ಖಂಡ ಆಯಿತೆಂಬುದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಗೀತಾ ಕಿಸ್ನೆ ಸುನಾಯಿ ಯಹ ಬಿ ಭಾರತವಾಸಿ ನಹಿ ಜಾನ್ತೆ. भारत का ही आदि सनातन देवी देवता धर्म था. देवता धर्म वाले ही सतो प्रधान पूज्य से अब तमो प्रधान पुजारी बन जाते हैं. तब देवता धर्म प्रलोप हो जाता है. फिर बाप आकर फिर से उस धर्म की स्थापना करते हैं. ಹೀಗೆ ಗೀತೆ ಯಾರು ಹೇಳಿದರು ಎಂಬುದು ಭಾರತವಾಸಿಗಳಿಗೆ ಗೊತ್ತಿಲ್ಲ. ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ದೇವತಾ ಧರ್ಮ ಅಂದರೆ ಸತೋ ಪ್ರಧಾನ ಪೂಜ್ಯ ಇದ್ದಂಥವರು ತಮೋ ಪ್ರಧಾನ ಪೂಜಾರಿಗಳಾದಾಗ ಪುನಃ ಆಗ ದೇವತಾ ಧರ್ಮ ಪ್ರಲೋಪ ಆಗಿಬಿಡುತ್ತೆ. ಆಗ ಮರಳಿ ಶಿವಬಾಬಾ ದೇವತಾ ಧರ್ಮದ ಸ್ಥಾಪನೆಯನ್ನು ಮಾಡಲಿಕ್ಕೆ ಭಾರತದಲ್ಲಿ ಅವತರಣೆ ಪಡಿತಾರೆ. ಚಿತ್ರ भी है, शास्त्र भी है. भारतवासियों का एक ही शास्त्र शिरोमणि गीता है.
हर एक अपने धर्म को ही भूल गए, इसलिए नाम बದಲ್ ಹಿಂದೂ ರಖ ದಿಯಾ ಹೈ. ಹೀಗೆ ಚಿತ್ರಗಳಿದೆ, ಶಾಸ್ತ್ರಗಳಿದ್ದಾವೆ. ಆದರೆ ಭಾರತವಾಸಿಗಳ ಅತಿ ಮುಖ್ಯವಾದ ಶಾಸ್ತ್ರ ಅಂದರೆ ಭಗವದ್ಗೀತೆ. ಅದಕ್ಕೆ ಶಿರೋಮಣಿ ಎಂದೇ ಕರೀತಾರೆ. ಹೀಗೆ ಪ್ರತಿಯೊಬ್ಬರು ಭಾರತವಾಸಿಗಳು ತಮ್ಮ ಧರ್ಮವನ್ನು ಮರೆತಿರೋದರಿಂದಾಗಿ ತಮ್ಮನ್ನು ಹಿಂದೂ ಎಂಬ ಹೆಸರನ್ನಿಟ್ಟಿದ್ದಾರೆ. ड्रामा में नूंद है, आत्मा ही पुनर्जन्म में आते तमो प्रधान बन जाते हैं, खाद पड़ जाते हैं, तुम जानते हो हम सच्चे जेवर्ते अब झूठे बन गए हैं. ಹೀಗೆ ಡ್ರಾಮಾದಲ್ಲಿ ನಿಗದಿತ ಇದೆ, ಆತ್ಮ ಪುನರ್ಜನ್ಮ ಪಡಿತಾ ತಮೋ ಪ್ರಧಾನ ಆಗಿಬಿಡ್ತದೆ. ಅಂದರೆ ಆತ್ಮದಲ್ಲಿ 63 ಜನ್ಮದ ಪಾಪದ ಕೊಳಕು ಸೇರ್ಕೊಂಡ್ಬಿಡ್ತದೆ. ಮಕ್ಕಳಿಗೀಗ ಗೊತ್ತಿದೆ. ಅಂದರೆ ಬಾಬಾ ಹೇಳ್ತಾರೆ, ಆಭರಣದಲ್ಲಿ ಕೂಡ ನೋಡಿ ರೋಲ್ಡ್ ಗೋಲ್ಡ್ ಇರ್ತದೆ, ಆರ್ಟಿಫಿಷಿಯಲ್ ಕೂಡ ಆಭರಣ ಇರ್ತದೆ, ನಿಜವಾದ ಚಿನ್ನದ ಆಭರಣನೇ ಇರ್ತದೆ. जेवर शरीर को कहा जाता है, शरीर द्वारा ही पाठ बजाते हैं. हमको कितना लंबा 84 जन्मों का पाठ मिला हुआ है. ಇಲ್ಲಿ ಆಭರಣ ಅಂತ ಹೇಳಿದರೆ ಆತ್ಮಕ್ಕೆ ಶರೀರ ಒಂದು ಆಭರಣವಾಗಿದೆ. ಆತ್ಮ ಈ ಶರೀರ ಎಂಬ ಆಭರಣ ಧರಿಸ್ತದೆ. ಸತ್ಯ ತ್ರೇತಾಯುಗದಲ್ಲಿ ಆತ್ಮಕ್ಕೆ ಶರೀರ ಆರೋಗ್ಯವಾಗಿರ್ತದೆ, ಆಯುಷ್ಯಯುತ ಹಾಗೂ ಸೌಂದರ್ಯಯುತವಾಗಿರುತ್ತೆ. ಆದ್ದರಿಂದ ಆತ್ಮಕ್ಕೆ ಶರೀರ ಒಂದು ಆಭರಣ ಆಗ್ತದೆ. ಕ್ರಮೇಣ ದ್ವಾಪರ ಯುಗದಿಂದ ಆತ್ಮ ಪಾಪ ಕರ್ಮ ಮಾಡ್ತಾ ಹೋದ ಹಾಗೆ ಆತ್ಮಕ್ಕೆ ಈ ಶರೀರನೇ ಒಂದು ಜೈಲಾಗ್ಬಿಡುತ್ತೆ. ಇದರಲ್ಲೇನೆ ಆತ್ಮ ಬಹಳ ದುಃಖವನ್ನು ಭೋಗಿಸ್ತಿರ್ತದೆ. ಹೀಗೆ ನಾವು ಆತ್ಮಗಳು ಸತ್ಯಯುಗದಿಂದ ಕಲಿಯುಗದ ಅಂತ್ಯದವರೆಗೆ 84 ಜನ್ಮಗಳ ಪಾತ್ರವನ್ನು ಮಾಡ್ತೇವೆ. ಇದಕ್ಕೆ ಹೇಳಾಗುತ್ತೆ, ದೇವತಾ ಕ್ಷತ್ರಿಯ आप ही पूज्य आप ही पुजारी बनते, मैं अगर पूज्य फिर पुजारी बनूं तो तुमको पूज्य कौन बनाए. ಹೀಗೆ ದೇವತೆಗಳಿದ್ದಂಥವರೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಈ ವರ್ಣಗಳಲ್ಲಿ ಆತ್ಮ ಬರ್ತದೆ. ಆತ್ಮ ಮೊದಲು ದೇವತಾ ಇರ್ತದೆ, ನಂತರ ಪೂಜಾರಿ ಆಗ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ಒಂದು ವೇಳೆ ಪೂಜ್ಯ ಇದ್ದನು ಪೂಜಾರಿ ಆದರೆ ನಿಮ್ಮನ್ನು ಪೂಜ್ಯರನ್ನಾಗಿ ಮಾಡೋರು ಯಾರು. मैं तो यवर पावन ज्ञान का सागर पतित पावन हूँ, तुम ही पूज्य पुजारी बन दिन और रात में आते हो. ಹೀಗೆ ಬಾಬಾ ಹೇಳ್ತಾರೆ, ಶಿವಬಾಬನ ಮಹಿಮೆ ಇದೆ. ಸದಾ ಪಾವನ ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದಾರೆ. ಹೀಗಾಗಿ ಶಿವಬಾಬ ಎಲ್ಲ ಆತ್ಮಗಳನ್ನು ಪೂಜಾರಿಗಳನ್ನು ಪೂಜ್ಯರನ್ನಾಗಿ ಕತ್ತಲಲ್ಲಿರೋನ್ನ ಬೆಳಕಿನೆಡೆಗೆ ಅವರು ಕರೆದೊಯ್ತಾರೆ. ಪರಂತು वो लोग जानते नहीं. बाप समझाते दुनिया झूठी बनती जाती है, तो इतने झूठी कहानियाँ बैठ बनाई हैं. ಹೀಗೆ ಬಾಬನಿಗೆ ಗೊತ್ತಿರೋಷ್ಟು ಜ್ಞಾನ ಪ್ರಪಂಚದವರಿಗೆ ಸತ್ಯ ಜ್ಞಾನ ಯಾವುದೂ ಗೊತ್ತೇ ಇಲ್ಲ. ಆದ್ದರಿಂದ ಬಾಬಾ ಹೇಳ್ತಾರೆ, ಈ ಜಗತ್ತು ಸುಳ್ಳು ಜಗತ್ತು ಆಗ್ತಾ ಹೋದ ಹಾಗೆ ಕಥೆಗಳು ಕೂಡ ಸುಳ್ಳು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. व्यास ने भी कमाल की है. अब व्यास भगवान तो नहीं है, भगवान ने तो आकर ब्रह्मा द्वारा वेदो शास्त्रों का सार समझाए है. ಇಲ್ಲಿ ವ್ಯಾಸನು ತುಂಬ ಚಮತ್ಕಾರ ಮಾಡ್ತಾರೆ, ಬರೀತಾರೆ, ತನ್ನ ಶಾಸ್ತ್ರ ಬರೀತಾರೆ. ಬಾಬಾ ಹೇಳ್ತಾರೆ, ವ್ಯಾಸ ಭಗವಂತ ಅಲ್ಲ, ಭಗವಂತ ಈಗ ಬ್ರಹ್ಮಾರವರ ಮುಖಾಂತರ ಎಲ್ಲ ವೇದಶಾಸ್ತ್ರಗಳ ರಹಸ್ಯವನ್ನು ತಿಳಿಸ್ತಿದ್ದಾರೆ. उन्होंने शास्त्र दे दिए ब्रह्मा को, अब भगवान कौन है. ऐसे तो नहीं विष्णु के नाभि से ब्रह्मा निकला तो विष्णु ने बैठ शास्त्रों का सार समझाया नहीं, ब्रह्मा द्वारा समझाया है. ಹೀಗೆ ಶಾಸ್ತ್ರಗಳೆಲ್ಲವೂ ಕೂಡ ನೋಡಿ ಬ್ರಹ್ಮನ ಕೈಗೆ ತೋರಿಸ್ತಾರೆ. ಬ್ರಹ್ಮ ಭಗವಂತ ಎಂದು ಕೂಡ ಹೇಳ್ತಾರೆ. ಬ್ರಹ್ಮ ಭಗವಂತನ ಅಂತ ಪ್ರಶ್ನೆ ಮಾಡ್ತಾರೆ ಬಾಬಾ. ಹೀಗಿಲ್ಲ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಹುಟ್ಟಿದ ಅಂತಲೂ ತೋರಿಸ್ತಾರೆ. ಹಾಗಾದರೆ ವಿಷ್ಣು ದೊಡ್ಡವನಂತ ಅರ್ಥ ಆಯ್ತು ತಾನೆ, ವಿಷ್ಣು ಕೈಗೆ ಶಾಸ್ತ್ರ ತೋರಿಸ್ಬೇಕು. ಆದರೆ ಬಾಬಾ ಹೇಳ್ತಿದ್ದಾರೆ, ವಿಷ್ಣು ಶಾಸ್ತ್ರಗಳ ಸಾರ ಹೇಳಲಿಲ್ಲ. ಬ್ರಹ್ಮರವರ ಮುಖಾಂತರ ಶಿವಬಾಬಾ ಏನು ಮಾಡ್ತಾರೆ, ಎಲ್ಲ ವೇದಶಾಸ್ತ್ರಗಳ ಸಾರಾಂಶವನ್ನು ನಮಗೆ ಜ್ಞಾನದ ರೂಪದಲ್ಲಿ ಕಲಿಸ್ತಿದ್ದಾರೆ. त्रिमूर्ति के ऊपर शिव बाबा है, यहाँ बैठ सार बताते हैं ब्रह्मा द्वारा, जिनके द्वारा समझाते वही फिर पालना करेंगे. ಹೀಗೆ ತ್ರಿಮೂರ್ತಿ ಚಿತ್ರದಲ್ಲಿ ನೋಡಿದ್ದೀರಿ, ತ್ರಿಮೂರ್ತಿ ಮೇಲ್ಗಡೆ ಶಿವಬಾಬನನ್ನು ತೋರಿಸಿದ್ದಾರೆ. ಬಾಬಾ ಬ್ರಹ್ಮಾರವರ ಮುಖಾಂತರ ಎಲ್ಲ ಸೃಷ್ಟಿಯ ತ್ರಿಕಾಲ ತ್ರಿಲೋಕ ಜ್ಞಾನ ನಮಗೆ ಕಲಿಸ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ, ತ್ರಿಮೂರ್ತಿಯಲ್ಲಿ ಕೂಡ ಸ್ಥಾಪನೆ ಪಾಲನೆ ವಿನಾಶನ ತೋರಿಸಿದ್ದಾರೆ.
ಬಾಬಾ ಸ್ಥಾಪನೆನೂ ಮಾಡ್ತಿದ್ದಾರೆ, ಮಕ್ಕಳಿಗೆ ಪಾಲನೆನೂ ಮಾಡ್ತಿದ್ದಾರೆ. तुम हो ब्रह्मा कुमार कुमारियाँ, ब्राह्मण वर्ण में ऊंचे थे ऊंचे, तुम अभी हो ईश्वरी संतान, ईश्वर के रचे हुए यज्ञ की तुम संभाल करते हो. ಬಾಬಾ ತಿಳಿಸ್ತಾರೆ, ಮಕ್ಕಳೇ ನೀವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು. ಅಂದರೆ ಬ್ರಾಹ್ಮಣ ವರ್ಣ ತುಂಬ ಶ್ರೇಷ್ಠವಾದಂಥ ವರ್ಣ. ಇದು ಶ್ರೇಷ್ಠಾತಿ ಶ್ರೇಷ್ಠವಾದ ವರ್ಣ. ಯಾಕೆಂದರೆ ನಾವೀಗ ಈಶ್ವರನ ಸಂತಾನರಾಗಿದ್ದೇವೆ. ಯಾರು ಈಶ್ವರನ ಮಕ್ಕಳು ಎಂಬುವರಿದ್ದಾರೆ ಅವರೇ ಈ ಯಜ್ಞದ ಅಥವಾ ಈ ಸಂಸ್ಥೆ ಸಂಭಾಲನೆ ಮಾಡ್ತಾರೆ. इस ज्ञान यज्ञ में सारी पुरानी दुनिया स्वाह हो जानी है. इनका नाम रखा है ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ಯಜ್ಞಕ್ಕೆ ಹೆಸರಿಡಲಾಗಿದೆ ರಾಜಶ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಅಂದರೆ ಇಡೀ ಜಗತ್ತು ನಾಳೆ ಈ ಯಜ್ಞದಲ್ಲಿ ಸ್ವಾಹ ಆಗುತ್ತದೆ. राजा ही प्राप्त करने के लिए बाप ने यज्ञ रचा. यह यज्ञ रचते हैं तो मिट्टी का शिव और शालिग्राम बनाते, उत्पत्ति कर पालना कर फिर खलास कर देते. ಹೀಗೆ ರಾಜ್ಯ ಪಡ್ಕೊಳ್ಳಿಕ್ಕಾಗಿ ಬಾಬಾ ಈ ಯಜ್ಞವನ್ನು ರಚನೆ ಮಾಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಕೂಡ ಯಜ್ಞ ಮಾಡ್ತಾರೆ. ಅಲ್ಲಿ ಶಿವ ಮತ್ತು ಶಾಲಿಗ್ರಾಮಗಳನ್ನು ಮಣ್ಣಿಂದ ತಯಾರಿಸ್ತಾರೆ. ಅಂದರೆ ಉತ್ಪತ್ತಿ ಮಾಡಿದರು, पूजे ಅಂದರೆ ಪಾಲನೆ ಮಾಡಿದರು, ಮತ್ತು ತಗೊಂಡೋಗಿ ನೀರಿಗೆ ಹಾಕ್ತಾರೆ, ವಿನಾಶನೂ ಮಾಡಿದರು. देवताओं के मूर्तियाँ भी ऐसे ही करते हैं. ऐसे छोटे बच्चे गुड़ियों का खेल करते, ऐसे यह भी करते हैं. अब बाप के लिए तो कहते हैं स्थापना पालना विनाश करते हैं पहले स्थापना. ಬಾಬಾ ತಿಳಿಸ್ತಿದ್ದಾರೆ, ಹೇಗೆ ನೋಡಿ, ಚಿಕ್ಕ ಮಕ್ಕಳು ಗೊಂಬೆಗಳ ಆಟ ಆಡ್ತಾ ಇರ್ತಾರೆ. ಆಟ ಸಾಕಾಗೋರ್ಗೆ ಆಡ್ತಾರೆ. ನಂತರ ಎಲ್ಲವನ್ನ ಅಲ್ಲಿಂದ ವಸ್ತುಗಳನ್ನು ಗೊಂಬೆಗಳನ್ನು ಬಿಸಾಡಿ ಎದ್ದೇಳ್ತಾರೆ. ಹಾಗೆಯೇ ಬಾಬಾ ತಿಳಿಸ್ತಿದ್ದಾರೆ, ಈ ಭಕ್ತಿ ಮಾರ್ಗದಲ್ಲಿ ಕೂಡ ಭಕ್ತರು ಗೊಂಬೆಗಳಂದರೆ ಮೂರ್ತಿಗಳನ್ನು ತಯಾರಿಸ್ತಾರೆ, ಪೂಜಿಸ್ತಾರೆ, ನೈವೇದ್ಯ ಮಾಡ್ತಾರೆ, ಶೃಂಗಾರ ಮಾಡ್ತಾರೆ, ಹಾಡ್ತಾರೆ, ಹೊಗಳ್ತಾರೆ, ಮತ್ತು ತಗೊಂಡೋಗಿ ನೀರಲ್ಲಿ ಮುಳುಗಿಸ್ತಾರೆ. ಮೊದಲು ಸ್ಥಾಪನೆ ಮಾಡಿದರು, ತಯಾರಿಸಿದರು, ಪೂಜೆ ಪುನಸ್ಕಾರ ಮಾಡಿದರು, ಪಾಲನೆ ಕೊಟ್ಟರು, ಮತ್ತು ವಿನಾಶ ಮಾಡ್ತಾರೆ. अभी तुम मृत्यु लोक में अमर लोक के लिए पढ़ रहे हो. यह तुम्हारा मृत्यु लोक अंतिम जन्म है. ಹೀಗೆ ನಾವು ಬಾಬನ ಮಕ್ಕಳಿಗೆ ಮೃತ್ಯು ಲೋಕದಲ್ಲಿದ್ದೇವೆ. ಈ ಶಿಕ್ಷಣ ಪಡಿತಾ ಇರೋದು ಅಮರ ಲೋಕದ ಭಾಗ್ಯ ಪಡೀಲಿಕ್ಕೆ. ಈಗ ಮೃತ್ಯು ಲೋಕದಲ್ಲಿ ನಾವು ಅಂತಿಮ ಜನ್ಮದಲ್ಲಿದ್ದೇವೆ. बाप आते हैं अमर लोक स्थापन करने. एक पार्वती को कथा सुनाने से क्या होगा. अमरनाथ शंकर को कहते हैं, उनको पार्वती देते हैं. ಹೀಗೆ ಬಾಬಾ ಮಕ್ಕಳಿಗಾಗಿ ಅಮರಲೋಕದ ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬ ಪಾರ್ವತಿಗೆ ಅಮರ ಕಥೆಯನ್ನು ಶಂಕರ ಹೇಳಿದ ಹಿಮಾಲಯ ಪರ್ವತದಲ್ಲಿ, ಕೈಲಾಸ ಪರ್ವತದಲ್ಲಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಅಮರನಾಥ ಶಂಕರನಿಗೆ ಹೇಳ್ತಾರೆ, ಅಲ್ಲಿ ಜೊತೆಗೆ ಪಾರ್ವತಿಯನ್ನು ತೋರಿಸ್ತಾರೆ. अब शंकर पार्वती स्थूल में आ कैसे सकते हैं जबकि उन्हों को सूक्ष्म तन में दिखाया. अभी तुमको समझाया है जगतंबा जगत पिता लक्ष्मी नारायण बनते हैं. ಬಾಬಾ ಹೇಳ್ತಾರೆ, ಶಂಕರ ಪಾರ್ವತಿ ಸ್ಥೂಲ ಶರೀರಧಾರಿಗಳನ್ನು ಸೂಕ್ಷ್ಮ ವತನದಲ್ಲಿ ತೋರಿಸಿದ್ದಾರೆ. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಅವರು ಸಾಕಾರ ಜಗತ್ತಿಗೆ ಕೈಲಾಸ ಪರ್ವತಕ್ಕೆ ಹೇಗೆ ಬಂದರು. ನಿಮಗೆ ಈಗ ಗೊತ್ತಿದೆ, ಜಗದಂಬ ಜಗತ್ ಪಿತಾನೇ ನಾಳೆ ಲಕ್ಷ್ಮೀನಾರಾಯಣರಾಗ್ತಾರೆ. लक्ष्मी नारायण फिर 84 जन्म के बाद जगतंबा जगत पिता बनते. 84 जन्म ಪಡೆದ ನಂತರ ಲಕ್ಷ್ಮೀನಾರಾಯಣರು ಅವರೇ ಪುನಃ ಜಗದಂಬ ಜಗತ್ಪಿತ ಆಗ್ತಾರೆ. वास्तव में जगतंबा है पुरुषार्थी, फिर लक्ष्मी है पावन प्रालब्ಧ. ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ, ಜಗದಂಬೆ ಅಂದರೆ ಸಂಗಮಯುಗದಲ್ಲಿ ಅವರು ಪುರುಷಾರ್ಥಿಗಳು. ನಂತರ ಜಗದಂಬೆ ಶ್ರೀ ಲಕ್ಷ್ಮಿ ಆಗ್ತಾರೆ ಸತ್ಯುಗದಲ್ಲಿ. ಅಂದರೆ ಇಲ್ಲಿ ಮಾಡಿದ ಪುರುಷಾರ್ಥದ ಪ್ರಾಲಬ್ಧ ಶ್ರೀ ಲಕ್ಷ್ಮಿಯ ಜನ್ಮ. महिमा ಜಾಸ್ತಿ किसकी है. जगदम्बा पर देखो कितना मेला लगता है. ಕಾಲಿ ಕಲ್ಕತ್ತೆ ವಾಲಿ ಮಶೂರ್ है. ಅದಕ್ಕೋಸ್ಕರ ಇಲ್ಲಿ ಮಹಿಮೆ ಇರೋದು ಸೃಷ್ಟಿಯೊಳಗೆ ದೇವಿ, ಕಾಳಿಕಾ ದೇವಿ ಅಥವಾ ನವದುರ್ಗೆಯರು, ನವಶಕ್ತಿ, ಅಷ್ಟಶಕ್ತಿ ಇರುವಂಥ ಹೀಗೆ ದೇವಿಯರ ಪೂಜೆ ಜಾಸ್ತಿ ನಡ್ತದೆ. ಮಹಿಮೆ ಕೂಡ ಇದೆ, ಆದರೆ ಲಕ್ಷ್ಮಿಗೆ ಅಷ್ಟೊಂದು ಮಹಿಮೆ ಇಲ್ಲ. ಯಾಕೆಂದರೆ ಬಾಬಾ ಹೇಳ್ತಾರೆ, ಈಗ ನೋಡಿ, ಕಾಳಿ ಕಲ್ಕತ್ತೆಯಲ್ಲಿ ಕಾಳಿಕಾ ದೇವಿಯ ಪೂಜೆ ಭಯಂಕರ ವೈಭವದಿಂದ ಮಾಡ್ತಾರೆ. ಕಾಳಿ ಮಾತಾ ಕೆ ಪಾಸ್ ಭಲಾ
काला पिता क्यों नहीं बनाया। वास्तव में जगदम्बा आदि देवी ज्ञान चिता पर बैठ काले से गोरे बनती हैं। पहले ज्ञान ज्ञानेश्वರಿ फिर ರಾಜರಾಜೇಶ್ವರಿ बनती। ಹೀಗೆ ಕಾಳಿಕಾ ದೇವಿಯ ಪಕ್ಕದಲ್ಲಿ ಕಾಳಿಕಾ ಪಿತ ಅಂತ ಯಾಕೆ ತೋರಿಸಲಿಲ್ಲ ಅಂತಾರೆ ಬಾಬಾ। ವಾಸ್ತವಿಕವಾಗಿ ಬಾಬಾ ಹೇಳ್ತಾರೆ ಜಗತ್ತಂಬೆ ಆದಿದೇವಿ ಜ್ಞಾನ ಚಿತೆ ಮೇಲೆ ಕುಳಿತುಕೊಂಡು ಆತ್ಮ ಪರಿಶುದ್ಧ ಪವಿತ್ರ ಆಗುತ್ತೆ ಅಂದರೆ ಬಾಬಾ ಹೇಳ್ತಾರೆ ಸಂಗಮೇಘದಲ್ಲಿ ಜ್ಞಾನೇಶ್ವರಿ ಆಗಿರೋರೆ ಭವಿಷ್ಯದಲ್ಲಿ ರಾಜರಾಜೇಶ್ವರಿ ಆಗ್ತಾರೆ। यहाँ तुम आए हो ईश्वर से ज्ञान लेकर ರಾಜರಾಜೇಶ್ವರಿ बनने। ಲಕ್ಷ್ಮೀ ನಾರಾಯಣ को राज्य किसने दिया। ಬಾಬಾ ಹೇಳ್ತಾರೆ ನಾವೀಗ ಬಾಬನ ಸಮ್ಮುಖದಲ್ಲಿ ಬಂದಿರೋದೇ ನಾವೆಲ್ಲ ರಾಜರಾಜೇಶ್ವರಿ ಆಗ್ಲಿಕ್ಕಾಗಿ। ಲಕ್ಷ್ಮೀನಾರಾಯಣರ ರಾಜ್ಯ ಭಾಗ್ಯ ಅಂದ್ರೆ ರಾಜರಾಜೇಶ್ವರಿ। ಇದು ಯಾರು ಕೊಡ್ತಾರೆ ನಮಗೆ? ಈಶ್ವರನೇ ಕೊಡ್ತಿದ್ದಾರೆ। हमार कथा सत्यनारायण की कथा बापी सुनाते सेकंड में जिससे नर से नारायण बनते हैं। ಹೀಗೆ ಅಮರ ಕಥೆ ಸತ್ಯನಾರಾಯಣನ ಕಥೆಯನ್ನು ನಾವು ಬಾಬನಿಂದ ಕೇಳ್ತಾ ಇದ್ದೇವೆ। ಪ್ರತಿದಿನದ ಮುರಳಿ ಕ್ಲಾಸ್ ಅಂದ್ರೆ ಸತ್ಯನಾರಾಯಣನ ಕಥೆ। ಬಾಬಾ ಹೇಳ್ತಾರೆ ಕಥೆ ಕೇಳ್ತಾ ಕೇಳ್ತಾ ಆತ್ಮ ಪವಿತ್ರ ಆಗಿಬಿಡ್ತದೆ, ಸೆಕೆಂಡಲ್ಲಿ ಆತ್ಮ ನಾರಾಯಣ ಪದವಿಯನ್ನು ಪಡೀತದೆ। ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಕೂಡ ಗೃಹಸ್ಥಿ ಜೀವನದಲ್ಲಿ ಸಕಲ ಭಾಗ್ಯ ಬರಲಿಕ್ಕಾಗಿ ಸಕಲ ಸಮೃದ್ಧಿಗಾಗಿ ಅಲ್ಲಿ ಕೂಡ ಸತ್ಯನಾರಾಯಣನ ಕಥೆ ಕೇಳುವಂತಹ ಒಂದು ವಾಡಿಕೆ ಯಾಕೆ ಬಂತು ಅಂದರೆ ಇಲ್ಲಿ ಸಂಗಮೇಘದಲ್ಲಿ ಸತ್ಯಜ್ಞಾನದಿಂದ ನಮಗೆ ಸತ್ಯಯುಗದ ನಾರಾಯಣ ಅಂದರೆ ಸಕಲ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸ್ತಿದ್ದಾರೆ। ಇಲ್ಲಿ ಪ್ರಾಪ್ತಿ ಮಾಡಿಕೊಂಡಿರೋ ಸಾಂಕೇತಿಕವಾಗಿ ದ್ವಾಪರ ಯುಗದಿಂದ ಸತ್ಯನಾರಾಯಣನ ಕಥೆಯನ್ನೇ ಕೇಳಲಿಕ್ಕೆ ಆರಂಭಿಸ್ತಾರೆ। ಆ ಕಥೆ ಕೇಳ್ತಲೇ ಯಾರಿಗೂ ಸಕಲ ಸಮೃದ್ಧಿ ಬರುವುದಿಲ್ಲ ಅಂತ ಗೊತ್ತೇ ಇಲ್ಲ, ಎಲ್ಲರೂ ಹೇಳ್ತಾರೆ ಮಾಡ್ತಾ ಇದ್ದಾರೆ। अभी तुम बच्चों के कपाट खुल गए हैं कि काम महाशत्र कहते हैं गृहस्थ त्योहार में रहकर पवित्र रहना असंभव है। ಮಕ್ಕಳ ಬುದ್ಧಿಯ ಬಾಗಿಲು ತೆರೆದಿದೆ, ಈಗ ಅರ್ಥ ಆಗಿದೆ ಮಕ್ಕಳೇ ಕಾಮ ವಿಕಾರ ಮಹಾಶತ್ರು ಆಗಿದೆ। ಗೃಹಸ್ಥ ವ್ಯವಹಾರದಲ್ಲಿ ಇದ್ರೂ ಕೂಡ ಪವಿತ್ರರಾಗಿರುವುದು ಅಸಂಭವ ಅಂತ ಗೃಹಸ್ಥಿಗಳು ಹೇಳ್ತಾರೆ। समझाया जाता है बाप स्वर्ग का रचयिता है तो जरूर वहाँ अपने बच्चों को स्वर्ग की बादशाही देंगे। तो स्वर्ग की बादशाही पाने के लिए एक जन्म तो पवित्र रहना पड़ेगा। ಈಗ ಕಲಿಯುಗದವರು ಅಸಂಭವ ಅಂತ ಹೇಳ್ತಾರೆ, ಆದರೆ ಬಾಬನ ಮಕ್ಕಳು ಭಗವಂತ ನಮಗಾಗಿ ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾರೆ। ಆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳಿಕ್ಕಾಗಿ ಒಂದು ಜನ್ಮ ಪವಿತ್ರವಾಗಿರೋದೇನು ಕಷ್ಟ? ये तो सस्ता सौदा हुआ ना। व्यापारी लोग इस बात को अच्छा उठाएंगे क्योंकि व्यापारी लोग दान भी करते हैं। ಹೀಗೆ ಭಗವಂತನಿಂದ ಭಾಗ್ಯ ಖರೀದಿಯ ಸುಲಭವಾದಂತಹ ಒಂದು ವ್ಯಾಪಾರ ಇದೆ। ನಾವು ಪವಿತ್ರವಾದರೆ ಆಯಿತು, ಬಾಬಾ ಆಚೆಯಿಂದ ಭಾಗ್ಯ ಕೊಡ್ತಾರೆ। ಹೀಗೆ ಬಾಬಾ ಹೇಳ್ತಾರೆ ಯಾರು ವ್ಯಾಪಾರಸ್ಥರಾಗಿರ್ತಾರೆ ಅವರಿಗೆ ಪರಮಾತ್ಮನ ವ್ಯಾಪಾರದ ಈ ವಿಧಾನ ಸುಲಭವಾಗಿ ಅರ್ಥ ಆಗುತ್ತೆ। ಯಾಕೆಂದರೆ ವ್ಯಾಪಾರಸ್ಥರು ಹೆಚ್ಚಿನ ಅಂಶ ದಾನಿಗಳಾಗಿರ್ತಾರೆ। धर्माओं भी निकालते हैं। बाप कहते हैं यहाँ सौदा कोई विरला करते हैं। कितना सस्ता व्यापार है, फिर भी कई हैं जो सौदा करके फिर फारकती भी दे देते हैं। ಬಾಬಾ ಹೇಳ್ತಾರೆ ಈ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ 1% ಏನು ಮಾಡ್ತಾರೆ ದಾನಕ್ಕಾಗಿ ಅಂತ ತೆಗೆದಿಡ್ತಾರೆ। ಹಾಗೆ ಬಾಬಾ ಹೇಳ್ತಾರೆ ಮಕ್ಕಳಿಗೂ ಕೂಡ ಸುಲಭವಾದಂಥ ವ್ಯಾಪಾರವನ್ನು ಬಾಬಾ ಕಲಿಸ್ತಾ ಇದ್ದಾರೆ। ಇಷ್ಟು ವಿಸ್ತಾರವಾದ ಭಾಗ್ಯ ನಾವು ಪರಮಾತ್ಮನಿಂದ ಪಡೀಲಿಕ್ಕಾಗಿ ಪರಮಾತ್ಮನ ಜೊತೆಗೆ ನಮ್ಮ ವ್ಯಾಪಾರ ಈಗ ನಡೀತಾ ಇದೆ। ಅದಕ್ಕೆ ಬಾಬಾ ಹೇಳ್ತಾರೆ ಎಷ್ಟೋ ಆತ್ಮಗಳು ಬರ್ತಾರೆ, ಜ್ಞಾನ ಕೇಳ್ತಾರೆ, ಕೆಲವಾರು ವರ್ಷಗಳವರೆಗೂ ಜ್ಞಾನ ಕೇಳ್ಕೊಂಡಿರ್ತಾರೆ, ನಡೀತಿರ್ತಾರೆ, ಆದರೆ ವ್ಯಾಪಾರ ಮಾಡಿರಲ್ಲ, ಭಗವಂತನಿಂದ ಭಾಗ್ಯ ಖರೀದಿ ಮಾಡಿರುವುದಿಲ್ಲ। ಬಾಬಾ ಅಂತ ಹೇಳ್ತಿರ್ತಾರೆ, ಮುರಳಿ ಕೇಳ್ತಾರೆ, ಅಥವಾ ಸೇವೆನೂ ಮಾಡ್ತಾರೆ, ಯೋಗನೂ ಮಾಡ್ತಾರೆ, ಆದರೆ ಭಾಗ್ಯ ಖರೀದಿ ಆಗಿರಲ್ಲ। ಅಂದರೆ ಅಲ್ಲಿ ಏನು ಬಾಬಾ ಹೇಳಿದಂತೆ ಆಚರಣೆ ನಿಯಮ ತ್ಯಾಗ ಮಾಡಬೇಕು ಅದನ್ನು ಮಾಡಿರಲ್ಲ, ಬೇರೆ ರೀತಿ ಮಾಡ್ತಾ ಇರ್ತಾರೆ। ಹೀಗಾಗಿ ಎಷ್ಟು ಸಮಯ ಆ ರೀತಿ ಸುಮ್ಮನೆ ಬುಟ್ಟಾಟಿಕೆ ಮಾಡಲಿಕ್ಕಾಗುತ್ತೆ? ಕೊನೆಗೊಂದು ದಿನ ಬಾಬಾನ ಬಿಟ್ಟು ಹೋಗ್ಬಿಡ್ತಾರೆ। ये नॉलेज बाप के सिवाय कोई समझा न सके, ज्ञान सागर एक ही वही समझाते, जो पावन पूज्य फिर 84 जन्म के अंत में पुजारी बना है। ಹೀಗೆ ಜ್ಞಾನ
ಬಾಬನ ಹೊರತು ಯಾರೂ ನಮಗೆ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಸಾಗರ ತಂದೆ ಒಬ್ಬರೇ, ಅವರೇ ಪಾವನ ಪೂಜ್ಯರನ್ನಾಗಿ ನಮಗೆ ಮಾಡ್ತಾರೆ. 84 ಜನ್ಮ ಪಡೆದು ನಾವು ಆತ್ಮ ಪೂಜಾರಿ ಆಗಿದ್ದೇವೆ. इनके तन में मैंने प्रवेश किया, प्रजापिता तो यहाँ होगा ना, अब तुम पुरुषार्थ कर फरिश्ता बन रहे हो. ಹೀಗೆ ಶಿವಬಾಬಾ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ್ದಾರೆ. ಇವರಿಗೆ ಪ್ರಜಾಪಿತ ಎಂದು ಕರೀತಾರೆ. ಅವರು ಇಲ್ಲಿ ಸಾಕಾರದಲ್ಲಿದ್ದಾರೆ. ಈಗ ನಾವೆಲ್ಲ ಬಾಬನ ಮಕ್ಕಳು ಪುರುಷಾರ್ಥ ಮಾಡ್ತಾ ಇದ್ದೇವೆ फरिश्तेಗಳಾಗಲು. अब भक्ति मार्ग के रात के बाद ज्ञान अर्थात दिन आरंभ होता है. तिथि तारीख तो है नहीं. ಹೀಗೆ ನಮ್ಮದು ಭಕ್ತಿಯ ಕತ್ತಲು ಮುಗಿತು. ನಾವೀಗ ಜ್ಞಾನದ ಬೆಳಕಿನಲ್ಲಿ ಸಾಕ್ತಾ ಇದ್ದೇವೆ. ಆದರೆ ಬಾಬಾ ಹೇಳ್ತಾರೆ ಇದಕ್ಕೆ ಯಾವುದೇ ತಿಥಿ ತಾರೀಖಿಲ್ಲ. ಶಿವಬಾಬಾ ಕಬ್ ಆಯಾ किसी को भी पता नहीं. कृष्ण जयंती धूमधाम से मनाते, शिव जयंती का पूरा किसी को मालूम ही नहीं. ಹೀಗೆ ಪರಮಾತ್ಮ ಯಾವಾಗ ಸೃಷ್ಟಿಗೆ ಬಂದಿದ್ದಾರೆ, ಯಾವಾಗ ಭಾರತದ ಭಾಗ್ಯ ರೂಪಿಸ್ತಾರೆ, ಇದು ಯಾರಿಗೂ ಗೊತ್ತೇ ಇಲ್ಲ. ತಿಥಿ ತಾರೀಖಿಲ್ಲ ಪರಮಾತ್ಮನ ಅವತರಣೆಯ ಬಗ್ಗೆ. ಆದರೆ ಕೃಷ್ಣ ಜನ್ಮದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಕೃಷ್ಣಾಷ್ಟಮಿ ಅಂತ ತುಂಬ ಧೂಮ್ ಧಾಮ್ ಆಗಿ ಆಚರಣೆ ಮಾಡ್ತಾರೆ. ಶಿವ ಜಯಂತಿ ಮಾತ್ರ ತುಂಬ ಸಿಂಪಲ್ ಆಗಿ ಆಚರಿಸ್ತಾರೆ. ಯಾರಿಗೂ ಶಿವ ಪರಮಾತ್ಮ ಹೇಗೆ ಭಾಗ್ಯ ರೂಪಿಸಿದ್ದಾರೆ ಎಂಬುದನ್ನೇ ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. थैंक्स बाबा, धन्यवाद बाबा. मेरा बाबा, प्यारा बाबा, मीठा बाबा. मुख्यांश, इस कल्याणकारी युग में एक बाप से सच्ची सत्यनारायण की कथा अमर कथा सुनना है. बाकी जो कुछ सुना है उसे भूल जाना है. ಈ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಒಬ್ಬ ತಂದೆಯ ಮೂಲಕ ಸತ್ಯ ನಾರಾಯಣನ ಕಥೆ, ಅಮರ ಕಥೆಯನ್ನು ಕೇಳಬೇಕು. ಬಾಕಿ ಏನೆಲ್ಲ ಕೇಳ್ತಾ ಓದ್ತಾ ಬಂದಿದ್ದೇವೆ ಎಲ್ಲವನ್ನ ಮರೆತು ಬಿಡ್ಬೇಕು. ಏನು ಶಾಸ್ತ್ರ ಓದಿದ್ದೀರೋ, ಮಂತ್ರ ಕಲ್ತಿದ್ದೀರೋ ಅಥವಾ ಏನು ಕಲ್ತಿದ್ದೇವೆ ಎಲ್ಲವನ್ನ ಮರಿಬೇಕು ಅಂತಾರೆ. सेकंड पॉइंट, सत्युग की बादशाही लेने के लिए इस एक जन्म में पवित्र रहना है, फरिश्ता बनने का पुरुषार्थ करना है. ಸತ್ಯುಗದ ರಾಜ್ಯ ಭಾಗ್ಯವನ್ನು ಪಡೆಯಲಿಕ್ಕಾಗಿ ಒಂದು ಜನ್ಮ ಪವಿತ್ರರಾಗಿರಬೇಕು, ಫರಿಶ್ತೆಗಳಾಗುವ पुरुषार्थ ಮಾಡಬೇಕು. वरदान, बालक स्व मालिकपन की स्मृति से सर्व खजानों के अधिकारी प्राप्ति संपन्न भव. ಬಾಲಕನೇ ಮಾಲೀಕತನದ ಸ್ಮೃತಿಯಲ್ಲಿದ್ದು ಸರ್ವ ಖಜಾನೆಗಳ ಅಧಿಕಾರದ ಪ್ರಾಪ್ತಿಯ ಸಂಪನ್ನ ಭವ. विवरणे, हम बाबा के सर्व खजानों के बालक सो मालिक है. नेचुरल योगी नेचुरल स्वराज्य अधिकारी हैं. इस स्मृति से सर्व प्राप्ति संपन्न बनो. यह गीत सदा गाते रहो कि ಪಾನಾತ ಸೋಪಾಲಿಯ. ಬಾಬಾ ಹೇಳ್ತಾರೆ ಈಗ ನಾವು ಬಾಬನಿಂದ ಸರ್ವ ಖಜಾನೆಯ ಮಾಲೀಕರಾಗ್ತಾ ಇದ್ದೇವೆ. ನಾವು ನ್ಯಾಚುರಲ್ ಯೋಗಿಗಳು, ನ್ಯಾಚುರಲ್ ಸ್ವರಾಜ್ಯ ಅಧಿಕಾರಿಗಳು. ಈಗ ಈ ಸ್ಮೃತಿಯಿಂದ ಸರ್ವ ಪ್ರಾಪ್ತಿ ಸಂಪನ್ನರಾಗ್ತೇವೆ. ಬಾಬಾ ಅದಕ್ಕೆ ಸದಾ ಈ ಹಾಡನ್ನು ಹೇಳ್ತಾ ಇರಿ, ಪಡೆಯಬೇಕಾದದ್ದನ್ನು ಪಡೆದುಕೊಂಡೆ. ಜಗತ್ತಲ್ಲಿ ನಾನೇನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡೆ. खोया पाया खेल नहीं करो. ಪಡ್ಕೊಂಡೆ ಬಿಟ್ಟೆ, ಪಡ್ಕೊಂಡೆ ಕಳ್ಕೊಂಡೆ, ಕಳ್ಕೊಂಡೆ ಪಡ್ಕೊಂಡೆ ಅಂತ ಈ ಆಟ ಆಡಬೇಡಿ. पा रहा हूँ ये अधिकारी के बोल नहीं है. ಪಡ್ಕೊಳ್ತಾ ಇದ್ದೇನೆ, ಪಡಿತಾ ಇದ್ದೇನೆ ಅಂತ ಹೇಳೋದು ಕೂಡ ಅಧಿಕಾರಿ ಮಕ್ಕಳ ಮಾತಿದಲ್ಲ. ಪಡೆದುಕೊಂಡೆ ಪರಿಪೂರ್ಣ ಪಾಯಿಂಟ್ ಬರಬೇಕು. जो संपन्न बाप के बालक सागर के बच्चे वह नौकर के समान मेहनत कर नहीं सकते. ಹೀಗೆ ಯಾರು ಸಂಪನ್ನ ತಂದೆಯ ಬಾಲಕರು ಅಥವಾ ಸಾಗರನ ಮಕ್ಕಳಾಗಿದ್ದಾರೆ ಅವರು ನೌಕರನ ಹಾಗೆ, ಸೇವಕನ ಹಾಗೆ ಪರಿಶ್ರಮ ಮಾಡೋರಾಗಿರಲ್ಲ. ಅವರು ಅಧಿಕಾರಿಗಳಾಗಿ, ತಂದೆ ಸಂಪತ್ತಿನ ಅಧಿಕಾರಿಗಳಾಗೇ ಇರ್ತಾರೆ. ಸ್ಲೋಗನ್,
योग बल द्वारा कर्म भोग पर विजय प्राप्त करना यही श्रेष्ठ पुरुषार्थ है। ಯೋಗ ಬಲದ ಮೂಲಕ ಕರ್ಮ ಭೋಗ ಅಂದರೆ ಶರೀರಕ್ಕೆ ಬಂದಿರುವ ಕಾಯಿಲೆಗಳು, ರೋಗಗಳು ಎಷ್ಟೇ ಕಠಿಣ ಆಗಿರ್ಬೋದು, ನಾವು ಯೋಗ ಕರೆಕ್ಟಾಗಿ ಮಾಡ್ತಾ ಇದ್ದೇವೆ, ಸರಿಯಾದ ಯೋಗಿ ಆಗಿದ್ದೇವೆ ಅಂದರೆ ಶರೀರಕ್ಕೆ ಬಂದಿರುವ ಕಾಯಿಲೆಗಳ ಮೇಲೆ ವಿಜಯವನ್ನು ನಾವು ಪ್ರಾಪ್ತಿ ಮಾಡಿಕೊಳ್ತೇವೆ. ಇವರೇ ನಿಜವಾದ ಶ್ರೇಷ್ಠ ಪುರುಷಾರ್ಥಿಗಳು ಅಂತ ಹೇಳ್ತಾರೆ. ಈಗ ಮಾತೇಶ್ವರಿಯ ಅಮೂಲ್ಯ ಮಹಾವಾಕ್ಯಗಳು. ರಾಜ ಋಷಿ ಸತ್ಯುಗಿ ಹೋತೆ ಹೇ. ಹೀಗೆ ಮಾತೇಶ್ವರಿಯವರ ಅನುಭವದಲ್ಲಿ ಹೀಗಿದೆ. ಈಗ ಯಾರು ಸಂಗಮಿಗದಲ್ಲಿ ರಾಜ ಋಷಿಗಳಾಗಿರ್ತಾರೆ ಅವರು ಸತ್ಯುಗದವರು ಖಂಡಿತ ಆಗ್ತಾರೆ. ಲೋग यहाँ जो कहते हैं द्वापर में राज ऋषि थे जिन्होंने बैठ यहाँ वेद शास्त्र रचे क्योंकि वे त्रिकालदर्शी थे. ಹೀಗೆ ಶಾಸ್ತ್ರಕಾರರು ಹೇಳ್ತಾರೆ, ದ್ವಾಪರ ಯುಗದಲ್ಲಿ ರಾಜ ಋಷಿಗಳಿದ್ರು, ಅವರೇ ಅನೇಕ ವೇದಶಾಸ್ತ್ರಗಳೆಲ್ಲವೂ ಕೂಡ ಬರೆದ್ರು. ಯಾಕೆಂದರೆ ರಾಜ ಋಷಿಗಳು ಅವರು ತ್ರಿಕಾಲದರ್ಶಿ ಆಗಿರ್ತಾರೆ, ಮುಂದೆ ಏನಾಗುತ್ತೆ ಎಂಬುದವ್ರಿಗೆ ಗೊತ್ತಾಗಿರ್ತದೆ. अब वास्तव में राज ऋषि हम सतयुग में ही कह सकते हैं क्योंकि वहाँ विकारों को पूरा जीते हुए हैं, अर्थात कमल के फूल समान जीवन मुक्त अवस्था में रहते हैं, राजाई चलाते हैं. ವಾಸ್ತವಿಕವಾಗಿ ರಾಜ ಋಷಿಗಳು ಅಂದ್ರೆ ಸತ್ಯುಗದವರು ಅಂತ ಅಮ್ಮಮ್ಮ ಹೇಳ್ತಾರೆ. ಯಾಕೆ ಅಂದರೆ ಅಲ್ಲಿ ಆತ್ಮಗಳು ವಿಕಾರಗಳ ಮೇಲೆ ಪರಿಪೂರ್ಣ ಜಯ ಪಡೆದವರಾಗಿರ್ತಾರೆ. ಅರ್ಥಾತ್ ಜೀವನ ಕಮಲದ ಹಾಗೆ ಕಮಲ ಸಮಾನ ಜೀವನ್ ಮುಕ್ತಿ ಅವಸ್ಥೆಯ ರಾಜ್ಯ ಭಾಗ್ಯದಲ್ಲಿ ಇರ್ತಾರೆ. बाकी यह जो द्वापर में परमात्मा को प्राप्त करने के लिए तप करने वाले ऋषि हैं जिन्होंने वेद शास्त्र रचे, सतयुग में तो वेद शास्त्र की जरूरत ही नहीं रहती. ಆದರೆ ಬಾಕಿ ದ್ವಾಪರ ಯುಗದಲ್ಲಿ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗಿಯೇ ತಪಸ್ಸು ಮಾಡಿದ ಋಷಿಗಳು ಕೂಡ ವೇದಶಾಸ್ತ್ರಗಳನ್ನು ರಚನೆ ಮಾಡಿದರು. ಆದರೆ ಯಾವುದು ವೇದಶಾಸ್ತ್ರಗಳು, ಸತ್ಯುಗದ ಶಾಸ್ತ್ರಗಳು ಅಲ್ಲಿ ಅವಶ್ಯಕತೆ ಸತ್ಯುಗದಲ್ಲಿ ಇರೋದಿಲ್ಲ. न हम उन्हों को त्रिकालदर्शी कर सकते. अब जब ब्रह्मा विष्णु शंकर को त्रिकालदर्शी नहीं कर सकते तो फिर ये द्वापर युग वाले रजोगुण समय के ऋषि मुनि कैसे त्रिकालदर्शी बन सकते. ಹೀಗೆ ಬಾಬಾ ಹೇಳ್ತಿದ್ದಾರೆ, ಈ ವೇದಶಾಸ್ತ್ರಗಳನ್ನು ದ್ವಾಪರ ಯುಗದಲ್ಲಿ ಬರ್ತಿರ್ಬೋದು, ಆದರೆ ಇವರನ್ನು ತ್ರಿಕಾಲದರ್ಶಿ ಅಂತ ಈ ಋಷಿ ಮುನಿಗಳಿಗೆ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬ್ರಹ್ಮ ವಿಷ್ಣು ಶಂಕರರಿಗೆ ತ್ರಿಕಾಲದರ್ಶಿ ಅಂತ ಕರೆಯಲಾಗಿಲ್ಲ. ಹಾಗಾದರೆ ದ್ವಾಪರ ಯುಗದ ರಜೋಗುಣಿ ಸಮಯದಲ್ಲಿದ್ದ ಋಷಿ ಮುನಿಗಳಿಗೆ ತ್ರಿಕಾಲದರ್ಶಿ ಎಂದು ಕರೀಲಿಕ್ಕೆ ಹೇಗೆ ಸಾಧ್ಯ? त्रिकालदर्शी अर्थात त्रिमूर्ति त्रिनेत्री सिर्फ एक परमात्मा शिव को कह सकते हैं. ಇಲ್ಲಿ ತ್ರಿಕಾಲದರ್ಶಿ ಅಂದ್ರೆ ತ್ರಿಮೂರ್ತಿ ತ್ರಿನೇತ್ರಿ ಎಂದು ಕೇವಲ ಒಬ್ಬ ಪರಮಾತ್ಮ ಶಿವನಿಗೆ ಕರೆಯಲಾಗುತ್ತೆ. ಯಾಕೆಂದರೆ ಅವರಿಗೆ ತ್ರಿಕಾಲ ತ್ರಿಲೋಕದ ಜ್ಞಾನ ಗೊತ್ತಿದೆ. जो स्वयं इस कल्प के अंत में आए सारी रचना का अंत्य दे देते हैं. वहाँ सत्युग में प्रारब्ध भोगनी है. ಹೀಗೆ ಸ್ವಯಂ ಪರಮಾತ್ಮ ಕಲ್ಪಕ್ಕೆ ಒಂದು ಬಾರಿ ಬರ್ತಾರೆ, ಕಲ್ಪದ ಸಂಪೂರ್ಣ ಪರಿಚಯವನ್ನು ಮಕ್ಕಳ ಮುಂದೆ ಇಡ್ತಾರೆ. ಈಗ ಈ ಜ್ಞಾನ ಪಡೆದಂತಹ ಮಕ್ಕಳೇ ಸತ್ಯುಗದಲ್ಲಿ ಈ ಜ್ಞಾನದ ಪ್ರಾರಬ್ಧವನ್ನು ಆತ್ಮ ಅಲ್ಲಿ ಪಡೀತದೆ. वहाँ यह ज्ञान नहीं रहता कि हम ब्रह्मवंशी ब्राह्मण ही सिर्फ मास्टर त्रिनेत्री त्रिकालदर्शी बनते हैं. ಹೀಗೆ ಸತ್ಯುಗದಲ್ಲಿ ಈ ಜ್ಞಾನ ಇರೋದಿಲ್ಲ. ನಾವು ಬ್ರಾಹ್ಮಣ ಮಕ್ಕಳು ಈಗ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಏನಿದ್ದೇವೆ ನಾವು ಮಾತ್ರ ಈಗ ಮಾಸ್ಟರ್ त्रिनेत्री त्रिकालदर्शी ಆಗಿದ್ದೇವೆ. बाकी सारे कल्प के अंदर कोई को भी ज्ञान नहीं मिल सकता. ಆದರೆ ಕಲ್ಪ ಪೂರ್ಣದಲ್ಲಿ ಸತ್ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಯಾರಿಗೂ ಈ ಜ್ಞಾನ ಗೊತ್ತೇ ಇರೋದಿಲ್ಲ. ನಾ ದೇವತಾಂಕೋ ನಾ ಮನುಷ್ಯಂಕೋ ತ್ರಿಕಾಲದರ್ಶಿ ಕಹ ಸಕ್ತೆ ಹೇ. ಅದಕ್ಕೆ ದೇವತೆಗಳಿಗಾಗಲಿ ಮನುಷ್ಯರಿಗಾಗಲಿ ಯಾರೂ ತ್ರಿಕಾಲದರ್ಶಿಗಳಲ್ಲ ಅಂತ ಹೇಳ್ತಾರೆ. ಏಕೆಂದರೆ ತ್ರಿಕಾಲದರ್ಶಿ ಪರಮಾತ್ಮ ಮಾತ್ರ. ಅವರೇ ಬಂದು ಜ್ಞಾನ ತಿಳಿಸಿದ ಮೇಲೆ ಮತ್ತೆ ಮಕ್ಕಳು ಮಾಸ್ಟರ್ ತ್ರಿಕಾಲದರ್ಶಿ ತ್ರಿನೇತ್ರಿಗಳು ಆಗ್ತಾರೆ.
अच्छा, ಓಂ ಶಾಂತಿ, ಓಂ ಶಾಂತಿ. ಹೀಗೆ ಬಾಬಾ ಈ ದಿನ ಈ ಮುರಳಿಯಲ್ಲಿ ಅತಿ ಮುಖ್ಯವಾಗಿ ನಮಗೇನು ತಿಳಿಸ್ತಿದ್ದಾರೆ, ಪೂಜಾರಿಗಳಿಂದ ಪೂಜ್ಯರು, ಪೂಜ್ಯರಿಂದ ಪೂಜಾರಿಗಳು ಹೇಗಾಗ್ತೇವೆ ಎಂಬುದು ಈ ಕಥೆ ಮಕ್ಕಳಿಗೆ ಮಾತ್ರ ಗೊತ್ತು ಅಂತ. ಕಲಿಯುಗದ ಮನುಷ್ಯನಿಗೆ ಅಸಂಭವ ಅಂತ ಭಾವಿಸಿದ್ದಾರೆ. ಗೃಹಸ್ಥಿ ಜೀವನದಲ್ಲಿದ್ರೂ ಪವಿತ್ರರಾಗಿರೋದು ಅಸಂಭವ ಅಂತ. ಆದರೆ ಬಾಬನ ಮಕ್ಕಳಿಗೆ ಮಾತ್ರ ಗೃಹಸ್ಥ ವ್ಯವಹಾರದಲ್ಲಿದ್ದು ಬಾಬನ ಮಾರ್ಗದರ್ಶನದಂತೆ ನಡೆಯುತ್ತಾ ಪವಿತ್ರರಾಗುವುದು ಸಂಭವ ಅಂತ ಆಗ್ತದೆ. ಯಾಕೆ ಅಂದರೆ ಈ ಒಂದು ಜನ್ಮ ಪರಮಾತ್ಮನ ಮಾರ್ಗದರ್ಶನದಂತೆ ಶಿಕ್ಷಣದಂತೆ ಪವಿತ್ರರಾದರೆ ಭವಿಷ್ಯ ಭಾಗ್ಯ ಪ್ರಾಪ್ತಿ ಆಗುತ್ತೆ. ಹೀಗೆ ಪರಮಾತ್ಮ, ಶಿವ ಪರಮಾತ್ಮ ಈ ಸೃಷ್ಟಿಗೆ ತನ್ನ ಭಾಗ್ಯವನ್ನು ಕೊಡಲಿಕ್ಕೆ ಬಂದಾಗ ಇಲ್ಲಿ ನಾವು ಮಕ್ಕಳು ಪರಮಾತ್ಮನಿಂದ ಭಾಗ್ಯ ಖರೀದಿ ಮಾಡಲಿಕ್ಕೆ ಅವರ ಸಮ್ಮುಖದಲ್ಲಿ ಬಂದಿದ್ದೇವೆ. ಹೀಗೆ ನಾವು ಕೊಡಬೇಕಾದ ಕಾಣಿಕೆ ಏನಿಲ್ಲ ಅವರಿಗೆ. ನಾವು ಆತ್ಮ ಪವಿತ್ರರಾದರೆ ಸಾಕು, ಆಚೆಯಿಂದ ಅವರ ಸರ್ವ ಭಾಗ್ಯ ನಮಗೆ ಪ್ರಾಪ್ತಿಯಾಗುತ್ತೆ. ಈ ವಿಚಾರ, ಈ ಮಾತು ಯಾರಿಗೆ ಅರ್ಥ ಆಗುತ್ತೆ ಅವ್ರು ಅಂದ್ಕೊಳ್ತಾರೆ ನಾವು ಪರಮಾತ್ಮನ ಜೊತೆಗೆ ತುಂಬ ಏನು ಮಾಡ್ತಿದ್ದೇವೆ, ಸಸ್ತಾ ಸೌದ, ತುಂಬ ಚೀಪಾದ ವ್ಯಾಪಾರ ನಾವು ಮಾಡಿ ಭಾಗ್ಯ ಪಡಿತಿದ್ದೇವೆ. ಭಗವಂತನಿಗೆ ದುಡ್ಡು ಕೊಟ್ಟು ಭಾಗ್ಯ ಖರೀದಿ ಮಾಡೋದಲ್ಲ, ಇಲ್ಲಿ ಜೀವನ ಪವಿತ್ರಗೊಳಿಸಿ ನಂತರ ನಾವು ಅವರಿಂದ ಭಾಗ್ಯದ ಖರೀದಿಯನ್ನು ಮಾಡ್ತೇವೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಈಗ ನಾವು ಆತ್ಮಚಿಂತನ ಮಾಡುತ್ತಾ ಓಂಕಾರದಲ್ಲಿ ಉಪಸ್ಥಿತರಾಗೋಣ. ನಾನಾತ್ಮ ಮಸ್ತಕದ ಮಧ್ಯೆ ಪವಿತ್ರ ಪೂಜ್ಯ ಸ್ವರೂಪ ಆತ್ಮ ನಾನು. ಸೃಷ್ಟಿಯ ಆದಿ ಪುರುಷರು, ಸೃಷ್ಟಿಯ ಪೂಜ್ಯ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.